ಎಲ್ಲ ಆತ್ಮ ಬಂಧುಗಳಿಗೂ PMC ವೀಕ್ಷಕರು ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ನನ್ನ ಹೆಸರು ವಿಜಯಕಾಂತ್ ಅಂತ ಹೇಳಿ. ನಾನು ನಮ್ಮ PSSM ಬಂದು 5 ವರ್ಷ ಆಯಿತು. 2018ರಲ್ಲಿ ನಾನು PSSM ಜಾಯ್ನ್ ಆದೆ. ಇದಕ್ಕೆ ಮುಂಚೆ ಬಂದು ನಾನು ಕುಂಡಲಿನಿ ಯೋಗ ಕಲ್ತಿದ್ದೆ, ಚಕ್ರಯೋಗ ಕಲ್ತಿದ್ದೆ. ಅದ ನಂತರ ಅನುಪಾನಸತಿ ಧ್ಯಾನ ಸಿಕ್ತು ನನಗೆ. ಸೊ ಇದು ಕೂಡ ನನಗೇನೋ ಒಂದು ವಿಸ್ಮಯ ಅಂದರೆ 2017ರಲ್ಲಿ ನ್ಯಾಷನಲ್ ಕಾಲೇಜ್ ನಮ್ಮ ಬೆಂಗಳೂರಿನಲ್ಲಿ ಒಂದು ಎಕ್ಸಿಬಿಷನ್ ಸ್ಟಾಲ್ ಹಾಕಿದ್ರು, ಇಂಟರ್ನ್ಯಾಷನಲ್ ಸ್ಪಿರಿಚುವಲ್ ಎಕ್ಸಿಬಿಷನ್ ಅಂತ ಹೇಳಿ. ಸೊ ಅಲ್ಲಿ ಎಲ್ಲ ಒಂದು ಸಂಸ್ಥೆಗಳು ಬಂದಿದ್ದರು, ನಮ್ಮ ಕರ್ನಾಟಕದಿಂದಾಗಲಿ ಎಲ್ಲ ಸುಮಾರು ಆಧ್ಯಾತ್ಮಿಕ ಸಂಸ್ಥೆನವರು ಬಂದಿದ್ದರು. ಸೊ ಒಂದೊಂದಾಗಿ ನೋಡ್ಕೊಂಡು ಹೋಗ್ತಿದ್ದಾಗ ಇದು ಯಾವುದಪ್ಪ, ಯಾವುದು ಪಿರಮಿಡ್ ಧ್ಯಾನ ಅಂತ ಇದೆಲ್ಲ ಅಂತ ಹೇಳಿ ನನಗೊಂದು ಆಕರ್ಷಣೆ ಆಯಿತು ಅಲ್ಲಿ. ಸೊ ಅಲ್ಲಿ ಹೋಗಿ ಕೇಳಿದೆ ನಾನು, ಇದೇನು ಯಾವ ಥರ ಧ್ಯಾನ ಅಂತ ಹೇಳಿ. ಇಲ್ಲ ಸರ್, ಇದು ಪಿರಮಿಡ್ ಧ್ಯಾನ, ಇದು ಆನಾಪಾನಸತಿ ಅಂತ ಹೇಳಿ ಬರೀ ನಿಮ್ಮ ಶ್ವಾಸವನ್ನು ಮಾತ್ರ ಗಮನಿಸಿ ಮಾಡುವಂಥ ಧ್ಯಾನ ಅಂತ ಹೇಳಿದ್ರು. ಸರಿ, ಏನು ಹೊಸದಾಗಿದೆ ಅಲ್ಲ, ಇದು ನಾವು ಟ್ರೈ ಮಾಡಬೇಕು. ಯಾಕಂದರೆ ನನಗೆ ತುಂಬ ಕುತೂಹಲ ಆಯಿತು. ಯಾಕಂದರೆ ಹೊಸದ ಒಂದು ಕಲಿಬೇಕು, ನನ್ನ ಒಂದು ಆತ್ಮ ಉನ್ನತಿಗೋಸ್ಕರ. ಯಾಕಂದರೆ ನಾನು ಸ್ಪಿರಿಚುವಲ್ ಜರ್ನಿನಲ್ಲಿ ಆಲ್ಮೋಸ್ಟ್ 2008ರಿಂದ ನನ್ನ ಒಂದು ಆಧ್ಯಾತ್ಮಿಕ ಪಯಣ ಇತ್ತು. ಆಧ್ಯಾತ್ಮಿಕ ಪುಸ್ತಕಗಳು ಓದುವುದು, ಅಂದರೆ ಹೇಗೆ ನಮ್ಮ ಆತ್ಮದ ಉದ್ದೇಶ, ಏನಕ್ಕೆ ನಾವು ಇಲ್ಲಿ ಭೂಮಿಗೆ ಬಂದಿದ್ದೀವಿ, ನಾನು ಏನು ಮಾಡಬೇಕು. ಸೊ ಇಂಥವ್ರ ಮೇಲೆ ತುಂಬ ನನಗೆ ಕುತೂಹಲ ಇತ್ತು. ಅಂದರೆ ನನಗೆ ಅದಕ್ಕೆ ಸರಿಯಾಗಿ ತಿಳಿಸೋರು ಯಾರೂ ಇರಲಿಲ್ಲ. ಅಂದರೆ ನನ್ನ ಲೈಫ್ ಪರ್ಪಸ್, ನನ್ನ ಜೀವನದ ಉದ್ದೇಶ ಏನು ಅಂತ ತಿಳ್ಕೊಬೇಕು ಅಂತ ಹೇಳಿ. ಅದಕ್ಕೋಸ್ಕರ ತುಂಬ ನನಗೊಂದು ತುಡಿತ, ಸೆಳೆತ, ತಪನ ಇತ್ತು ಆಧ್ಯಾತ್ಮಿಕದಲ್ಲಿ. ಅದು ಅಲ್ಲದೆ ನನಗೆ ತುಂಬ ಪ್ರವಚನಗಳು ಕೇಳ್ತಾ ಇದ್ದೆ ನಾನು. ಫಸ್ಟು ಶಂಕರ TV ತುಂಬ ವಾಚ್ ಮಾಡ್ತಾಯಿದ್ದೆ ನಾನು. ಎಲ್ಲ ಗುರುಗಳ ಒಂದು ಪ್ರವಚನ ಕೇಳ್ತಾ ಇದ್ದೆ. ಶಂಕರಾಚಾರ್ಯರು ಅವರ ಒಂದು ಏನೆಲ್ಲ ತಿಳಿಸಿದ್ದಾರೆ ಜ್ಞಾನ, ಆ ಜ್ಞಾನ ತಿಳ್ಕೊಳ್ತಾ ಇದ್ದೆ. ಬಟ್ ಏನಂದರೆ ನನಗೆ ಸ್ವಲ್ಪ ಆಳವಾಗಿ ಏನೋ ತಿಳ್ಕೊಬೇಕು, ಏನೋ ನನಗೊಂದು ಆ ಒಂದು ಆಧ್ಯಾತ್ಮಿಕ ದಾಹ ತುಂಬ ಇರೋದರಿಂದ. ಬಟ್ ಎಲ್ಲ ಪುಸ್ತಕ ಜ್ಞಾನವಾಗಿ ಇದೆ ಅಲ್ಲ, ಬಟ್ ನನಗೆ ಅನುಭವ ಬರಬೇಕು. ಇವಾಗ ಆತ್ಮ ಸಾಕ್ಷಾತ್ಕಾರ ಅಂತಾರೆ, ಎಲ್ಲ ಸಚ್ಚಿದಾನಂದ ಆತ್ಮ ಅಂತಾರೆ. ಆತ್ಮ ಅಂದರೆ ಏನು, ಎಲ್ಲಿ ಇದೆ, ಯಾಕೆ ನಮ್ಗೆ ಅದು ಗುರುತಿಸೋಕ್ಕೆ ಆಗ್ತಾ ಇಲ್ಲ. ಸೊ ಈ ಥರದ್ದು ನನಗೆ ಒಂದು ದಿನ ಒಂದು ಆಸಕ್ತಿ ಜಾಸ್ತಿ ಆಗ್ತಾ ಇತ್ತು. ಬಟ್ ಯಾವ ಪುಸ್ತಕದಲ್ಲಿ ಓದಿದ್ರು ಕೂಡ ನನಗೆ ಅಲ್ಲೆಲ್ಲೂ ನನಗೆ ತೃಪ್ತಿ ಸಿಗ್ತಾ ಇರಲಿಲ್ಲ. ಸೊ ಧ್ಯಾನ ಅಂದರೆ ಏನು ಅಂದರೆ ನನಗೆ ಪರಿಚಯ ಇರಲಿಲ್ಲ. ಯಾಕಂದರೆ ನಮ್ಮ ಮನೆಯವರು ಯಾರೂ ಧ್ಯಾನಿಗಳಾಗಿರಲಿಲ್ಲ, ನನ್ನ ಸ್ನೇಹಿತರು ಕೂಡ ಯಾರೂ ಧ್ಯಾನಿಗಳಾಗಿರಲಿಲ್ಲ. ಹಾಗಾಗಿ ನನ್ನ ಒಳಗಡೆ ಅದು ಹೆಂಗೆ ಮೂಡ್ತಂತ ಗೊತ್ತಿಲ್ಲ ಆ ಭಾವನೆಗಳು. ಅಂದರೆ ಯೋಗ ಕಲ್ತಿದ್ದೆ, ಫಸ್ಟೆಲ್ಲ ಯೋಗ ಮಾಡ್ತಾಯಿದ್ದೆ, ಅದು ನನ್ನ ದೇಹ ಒಂದು ಆರೋಗ್ಯಕ್ಕೋಸ್ಕರ. ಅಂದರೆ ಧ್ಯಾನ ಅಂದರೆ ನನಗೆ ಪರಿಚಯ ಆಗಿದ್ದಂದರೆ ಇಲ್ಲಿ ಆನಾಪಾನಸತಿನಲ್ಲಿ ಎಕ್ಸಿಬಿಷನ್ ಬಂದಾಗ ಅವರು ಪಿರಮಿಡ್ ಒಳಗಡೆ ಕೂರಿಸ್ಬಿಟ್ಟು ಒಂದು 2 ನಿಮಿಷ ಕೂತ್ಕೊಳ್ಳಿ ಅಂದರು. ಅಲ್ಲಿ ಕೂತ್ಕೊಂಡಾಗ ಕಣ್ಮುಚ್ಚಿ ಒಂದು 2 ನಿಮಿಷ ಕೂತ್ಕೊಂಡೆ ನಾನು. ಏನೋ ಲಿಫ್ಟಲ್ಲಿ ಹೋದಂಗೆ ಒಂದು ವೈಬ್ರೇಷನ್ ಆಯಿತು. ಏನಪ್ಪ ಇದು ತುಂಬ ಚೆನ್ನಾಗಿದೆ, ಒಂದು ಅನುಭವ ಇದು. ಎಲ್ಲೋ ಅಂದರೆ ನಮ್ಮನ್ನೇ ಮರೆತು ಎಲ್ಲೋ ಹಾರ್ಕೊಂಡು ಹೋದಂಗೆ ಇದೆ ಅಲ್ಲ, ಏನು ಇದ್ರ ಒಂದು ಚಮತ್ಕಾರ ಏನು ಅಂದರೆ ಆ ಪಿರಮಿಡ್ ಮೇಲೆ ನನಗೊಂದು ಇಂಟ್ರೆಸ್ಟ್ ಬಂತು. ಇವ್ರು ಏನಾದರೂ ಮಾಡಿದ್ರಾ, ಏನಾದರೂ ವೈಬ್ರೇಷನ್ ಮಾಡಿದ್ರೆ ಅಲ್ಲಿ ಏನೋ ವೈಬ್ರೇಷನ್ ಆಗುತ್ತಾ ಅಂತ ಹೇಳಿ. ಇಲ್ಲ ಸರ್, ಅದು ಪಿರಮಿಡ್ ಅಂದರೆ ಅದೊಂದು ಕಾಸ್ಮಿಕ್ನ ಹೀರ್ಕೊಳ್ಳೋಂಥ ಒಂದು ಎನರ್ಜಿ ಸೆಂಟರ್, ಅದು ಪವರ್ ಸ್ಟೇಷನ್ ಅಂತ ಹೇಳಿದ್ರು. ಸರ್, ಈ ಥರ ಸೆಂಟರ್ಸ್ ಎಲ್ಲರಿ ಅಂತ ಕೇಳಿದಾಗ ಅವರು ಇಲ್ಲ ಸುಮಾರು ಸೆಂಟರ್ಸ್ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರು. ಆಗ ನಾನು 2014ರಲ್ಲಿ TV9ನಲ್ಲಿ ಹೀಗೂ ಉಂಟೆನಲ್ಲಿ ನಮ್ಮ ಕನಕಪುರ ಪಿರಮಿಡ್ ವ್ಯಾಲಿ ಬಗ್ಗೆ ಹೀಗೂ ಉಂಟೆನಲ್ಲಿ ನೋಡಿದ್ದೆ ನಾನು. ಅವಾಗಿನ್ನ ಸ್ವಲ್ಪ ಆಕರ್ಷಿತ ಆಯಿತು. ಇಲ್ಲ, ಇಲ್ಲಿ ನಾನು ಹೋಗಲೇಬೇಕು, ಯಾಕಂದರೆ ನನಗೆ ಅಲ್ಲಿ ತುಂಬ ಸೆಳೆತಾ ಇದೆ ಅಂತ ಹೇಳಿ. ಬಟ್ ಅವಾಗ ಅವಕಾಶ ಬಂದಿಲ್ಲ, ಏನೋ ಒಂದು ಕಾರಣಾಂತರದಿಂದ ಅಲ್ಲಿ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಅದೇ ಸಮಯ ಬರಬೇಕಂತ ಹೇಳ್ತಾರಲ್ಲ, ಯಾವಾಗ ಗುರುಗಳು ನಮ್ಮನ್ನ ಕರೆಸ್ಕೊಳ್ತಾರೋ ಆವಾಗಲೇ ನಮಗೆಲ್ಲನೂ ಸಿದ್ಧಿಯಾಗೋದು ಅಂತ ಹೇಳಿ. ಸೊ ಅದನ್ನೇ ಏನು ಹೇಳ್ತಾರೆ, ವೆನ್ ಸ್ಟೂಡೆಂಟ್ಸ್ ಈಸ್ ಪ್ರಿಪೇರ್ಡ್ ಅ ಮಾಸ್ಟರ್ ಅಪಿಯರ್ಸ್ ಅಂತ ಹೇಳ್ತಾರೆ. ಸೊ ಅಲ್ಲಿವರೆಗೂ ನಾನು ಏನು ಮಾಡ್ತಾಯಿದ್ದೆ, ನನ್ನ ಸಾಧನೆ ನನಗೇನು ಗೊತ್ತಿತ್ತೋ ಅದ್ರ ಮೇಲೆ ನಾನು ಆಧಾರಪಟ್ಟು ಸಾಧನೆ ಮಾಡ್ತಾಯಿದ್ದೆ. ಆಮೇಲೆ 2018ರಲ್ಲಿ ನಾನು ಹೋಗಲೇಬೇಕು, ಅದು ಎಲ್ಲಿದೆ ಅಂತ ಅವಾಗ ನನಗೆ ಯೋಚನೆ ಬಂತು. ಸೊ ಕನಕಪುರ ಅಂದೇ ನಾನೆಲ್ಲೋ ಯಾವುದೋ ಗ್ರಾಮದಲ್ಲಿದೆ, ತುಂಬ ದೂರ ಇದೆ ಅಂದ್ಕೊಂಡಿದ್ದೆ ನಾನು. ಇಲ್ಲ, ಅಲ್ಲಿ ಎಲ್ಲಿದ್ರು ಹೋಗಲೇಬೇಕು ಅಂತ ಹೇಳಿ ನಾನು ಯಾವಾಗ ಪಿರಮಿಡ್ ವ್ಯಾಲಿ ಒಳಗಡೆ ಹೋದ್ನೋ, ಆ ಒಂದು ಪಿರಮಿಡ್ ಆಕಾರ ಆಗಿರ್ಬೋದು. ಸೊ ಅಲ್ಲಿ ನಾನು ಫಸ್ಟು ಹೋದಾಗ ಆನಾಪಾನಸತಿ ಅಂತ ಹೇಳಿದ್ರು, ಉಚ್ಛ್ವಾಸ ನಿಶ್ವಾಸ ಏನೇ ಗಮನಿಸಬೇಕು. ಸೊ ಇದೆಲ್ಲ ಒಂದು ನನಗೆ
ಹೊಸ ಥರದ ಒಂದು ಧ್ಯಾನದ ಬಗ್ಗೆ ಒಂದು ವಿಷಯಗಳು ನನಗೆ ಅರಿವಾಯಿತು. ಸೊ ಹಂಗಾಗಿ ಅಲ್ಲಿ ನಾನು ಪಿರಮಿಡ್ ವ್ಯಾಲಿನಲ್ಲಿ ಧ್ಯಾನ ಮಾಡ್ತಾಯಿದ್ದೆ. ಆಮೇಲೆ ನನಗೆ ಅಳವಡಿಸ್ಕೊಂಡೆ, ನಾನು ಪ್ರತಿ ತಿಂಗಳಲ್ಲಿ 2 ವಾರಕ್ಕೊಮ್ಮೆ ಪಿರಮಿಡ್ ವ್ಯಾಲಿನೇ ನಮ್ಮದು ಎವ್ರಿ ವೀಕ್ ಅಲ್ಲೇ ಹೋಗಬೇಕು. ಔಟಿಂಗ್ಸ್ ಅಂದರೆ ನನಗೆ ಬೇರೆ ಎಲ್ಲೂ ಹೋಗ್ತಾ ಇರಲಿಲ್ಲ. ಯಾಕಂದರೆ ನನಗೆ ಅದು ತುಂಬ ಆಕರ್ಷಿತ ಆಗಿತ್ತು. ಅಲ್ಲಿ ಹೋಗಿ ಟೈಮ್ ತುಂಬ ಸ್ಪೆಂಡ್ ಮಾಡ್ತಾಯಿದ್ವಿ. ನಾನು, ನಮ್ಮ ಮಕ್ಕಳು, ನಮ್ಮ ಶ್ರೀಮತಿ ಅವ್ರನ್ನ ಕರ್ಕೊಂಡು ಹೋಗ್ತಾಯಿದ್ದೆ, ಧ್ಯಾನ ಮಾಡ್ತಾಯಿದ್ವಿ. ಸೊ ಹಾಗಾಗಿ ನಮಗೆ ನೋಡಿ, ಇನ್ನೊಂದು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನನಗೆ ಧ್ಯಾನದಲ್ಲಿ ಯಾವತ್ತೂ ಬಂದು ಬಯಕೆ ಇಟ್ಕೊಂಡಿಲ್ಲ. ಯಾಕಂದರೆ ಧ್ಯಾನದಲ್ಲಿ ಯಾರೋ ಏನು ಅನುಭವಗಳು ಹೇಳಿದ್ರು ಕೂಡ ಪತ್ರಿಜಿ ಅವ್ರು ಏನು ಹೇಳ್ತಾ ಇದ್ರು ಅಂದರೆ, ನೀನು ಧ್ಯಾನ ಮಾಡು ಅಷ್ಟೇ ನಿನ್ನ ಕೆಲಸ. ಅದು ಏನು ಅನುಭವ ಬರುತ್ತೋ ಅದು ಪ್ರಕೃತಿಗೆ ಬಿಟ್ಟಿದ್ದು. ಯಾವಾಗ ಏನಾಗಬೇಕೋ ಅದು ತಾನಾಗತ್ತೆ. ನೀನು ಸಹನೆಯೇ ಪ್ರಗತಿ, ಸಮಯವೇ ಸಾಧನೆ. ಸಮಯ ಸಿಕ್ಕಾಗಲ್ಲ ಧ್ಯಾನ ಮಾಡ್ತಾಯಿದ್ದೆ ಅಷ್ಟೇ. ನನಗೆ ಅಲ್ಲಿವರೆಗೂ ನನಗೆ ಆ ವಿಶ್ವಪ್ರಾಣಶಕ್ತಿ, ಕಾಸ್ಮಿಕ್ ಎನರ್ಜಿ ಇಂಥದ್ದು ಯಾವುದು ನನಗೆ ಅನುಭವಕ್ಕೆ ಬರಲೇ ಇಲ್ಲ. ನಾನು ಕಿಂಗ್ಸ್ ಚೇಂಬರಲ್ಲಿ ಕೂತ್ಕೊಂಡ್ರು ಒಂದೇ, ಮನೇಲಿ ಕೂತ್ಕೊಂಡು ಧ್ಯಾನ ಮಾಡಿದ್ರು ಒಂದೇ ಥರ ಇದ್ದು. ಬಟ್ ಕಣ್ಣು ಮುಚ್ಕೊಂಡು ಕೂತ್ಕೋಬೇಕಷ್ಟೇ. ಯಾಕಂದರೆ ಅಲ್ಲಿವರೆಗೂ ಏನಂದರೆ ನನಗೆ ಅಲ್ಲಿ ಏನು ಅರ್ಥ ಆಯ್ತು ಅಂದರೆ, ನಾನು ಆಳವಾಗಿ ನಾನು ಧ್ಯಾನದಲ್ಲಾಗಲಿ ಎಷ್ಟೋ ಮಾಸ್ಟರ್ಸ್ಗಳು ಒಂದು ಜ್ಞಾನ ತಿಳ್ಕೊಳ್ತಾ ನಾನು ಮನಸ್ಸು ಬಗ್ಗೆ ಅರ್ಥ ಮಾಡ್ಕೊಳ್ತಾ ಇಲ್ಲ. ಸೊ ನಮ್ಗೆ ಅಡ್ಗೋಡೆಯಾಗಿರೋದು ಯಾವುದು ಧ್ಯಾನಕ್ಕೆ? ಮನಸ್ಸು. ಅಂದರೆ ಪತಂಜಲಿ ಅವ್ರು ಏನು ಹೇಳ್ತಾರೆ, ಧ್ಯಾನ ಅಂದರೆ ನಿರ್ವಿಷಯ ಮನಃ. ಅಂದರೆ ಮನಸ್ಸನ್ನ ನಾವು ನಿಲ್ಲಿಸ್ಬೇಕು. ಮನಸ್ಸನ್ನ ನಿಂತರೆ ನಾನು ಯಾರು ಅಂತ ಸಹಜ ಸ್ಥಿತಿ ನಮ್ಗೆ ಗೊತ್ತಾಗತ್ತೆ. ಅಂದರೆ ನಾವು ಮನಸ್ಸು ಬಗ್ಗೆ, ಯಾಕೆ ಮನಸ್ಸಿಗೆ ಅಭ್ಯಾಸ ಇಲ್ಲ, ಧ್ಯಾನದ ಬಗ್ಗೆ ಯಾವತ್ತೂ ಅಭ್ಯಾಸ ಇಲ್ಲ. ಸೊ ಅಭ್ಯಾಸ ಇಲ್ಲದ್ರೆ ನಾವು ಅಭ್ಯಾಸ ಮಾಡಿಸ್ತಾ ಇದ್ದೀವಿ ಅಂದರೆ ಅದು ಟೈಮ್ ಸಮಯ ತಗೊಳ್ಳುತ್ತಲ್ಲ, ಅದು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಎಷ್ಟೋ ಗತ ಜನ್ಮಗಳಿಂದ ನಾವು ಏನು ಅದಕ್ಕೆ ರೂಢಿ ಮಾಡಿದ್ವೋ, ಅಭ್ಯಾಸ ಮಾಡಿದ್ವೋ ಅದೇ ಮನಸ್ಸು. ಜನ್ಮಾಂತರದಿಂದ ನಾವೇನೆಲ್ಲ ಕೇಳಿದ್ದೀವೋ, ಏನೆಲ್ಲ ಓದಿದ್ದೀವೋ, ಏನೆಲ್ಲ ತಿಳ್ಕೊಂಡಿದ್ದೀವೋ, ಈ ಸಮಾಜದಲ್ಲಿ ನಾವು ಏನೆಲ್ಲ ಗುರುತಿಸಿದ್ದೀವೋ ಅದೇ ನಮ್ಮ ಮನಸ್ಸು ಅಂತ ಆಮೇಲೆ ನನಗೆ ಅರ್ಥ ಆಯಿತು. ಓಕೆ ನೋಡು, ಸೊ ಇದು ಗೊತ್ತಿಲ್ಲದೆ ನಾವು ಮನಸ್ಸು ಅಂದರೆ ಗೊತ್ತಿಲ್ಲ. ಯಾಕಂದರೆ ಅದು ಅಸ್ತಿತ್ವ, ಅದಕ್ಕೊಂದು ಆಕಾರ ಅನ್ನೋದಿಲ್ಲ, ಎಲ್ಲಿದೆ ಅಂತ ನಮ್ಗೆ ಗುರುತಿಸೋಕ್ಕಾಗಲ್ಲ. ಅಂದರೆ ಫಸ್ಟು ನಾವು ಮನಸ್ಸು ಅರ್ಥ ಮಾಡ್ಕೊಂಡ್ಬಿಟ್ಟಿವಿ ಅಂದರೆ ನಮ್ಮ ಸ್ವಸ್ವರೂಪ, ನಮ್ಮ ಸಹಜ ಸ್ಥಿತಿ ಏನು ಅಂತ ಗೊತ್ತಾಗ್ಬಿಡುತ್ತೆ. ಎಲ್ಲಿ ನಾನು ಧ್ಯಾನ ಕೇಂದ್ರಕ್ಕೆ ಹೋದ್ರು ಕೂಡ ನಾವು ಯಾರು ಅಂದಾಗ ಎಲ್ಲರೂ ಆತ್ಮ ಅನ್ನೋರು. ಬಟ್ ನಾವು ಆತ್ಮ ಅಂತ ಕೇಳಿದ್ದೀವಿ ಇಷ್ಟು ವರ್ಷಗಳಿಂದ. ಆಧ್ಯಾತ್ಮಿಗಳು ಅದನ್ನೇ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಅದು ಯಾಕೆ ನನ್ನ ಅನುಭವಕ್ಕೆ ಬರ್ತಾ ಇಲ್ಲ? ಆತ್ಮ ಅನ್ನೋದು ಬರೀ ಪದಗಳಾಗಿದೆ ಅಲ್ಲ, ಅದು ವಿಚಾರ ಮಾಡೋದು ಹೇಗೆ? ಅದನ್ನು ವಿಚಾರ ಮಾಡಬೇಕಂದ್ರೆ ನಾನು ಯಾವುದನ್ನೆಲ್ಲ ದಾಟಬೇಕು. ಸೊ ಅದಕ್ಕೊಂದು ಸ್ಟೆಪ್ಸ್ ಇದೆ, ಆ ಸ್ಟೆಪ್ಸ್ನ ಅರ್ಥ ಮಾಡ್ಕೋಬೇಕು. ನೋಡಿ, ಇಲ್ಲಿ ಧ್ಯಾನದಲ್ಲಿ ನಾವು ಏನು ಅರ್ಥ ಮಾಡ್ಕೊಂಡ್ರೆ ಅಂದರೆ, ಧ್ಯಾನ ಅಂದರೆ ಮೋಕ್ಷಕ್ಕೆ ದಾರಿ, ಅಂದರೆ ಸೂಕ್ಷ್ಮ ಲೋಕಕ್ಕೆ ದಾರಿ. ಸೊ ಧ್ಯಾನದಿಂದಲೇ ಸಾಧ್ಯ. ನಾವು ಸೂಕ್ಷ್ಮ ಲೋಕಕ್ಕೆ ಹೋಗ್ಬೇಕಂದ್ರೆ ನನ್ನ ಧ್ಯಾನ ಸಾಧನೆ, ನನ್ನ ಆತ್ಮ ಸಾಧನೆ ಅದು ಇದ್ದಾಗ ಮಾತ್ರ ಸೂಕ್ಷ್ಮ ಲೋಕ ಅಂದರೆ ಏನು, ಅಂದರೆ ನಾವು ಏನು ಹೇಳ್ತೀವಿ ಉನ್ನತ ಲೋಕ. ಸೊ ಅವಾಗ ನಾವು ಪ್ರಯಾಣ ಮಾಡಬೇಕು. ಸೊ ನಾವು ಏನು ಈ ಭೂಲೋಕ ಅಂತ ತಿಳ್ಕೊಂಡಿದ್ದೀವೋ, ಇಲ್ಲಿ ಬರೀ ಒಂದು ವಿಸಿಟರ್ ಅಷ್ಟೇ. ನಾವು ಇಲ್ಲಿ ಬಂದಿರೋದು ಆಸ್ ಎ ವಿಸಿಟರ್. ಸೊ ನಮ್ಮ ಮನೆ ಇದಲ್ಲ, ಇದು ಒಂದು ವಿಶ್ವವಿದ್ಯಾಲಯ. ಈ ಭೂಮಿ ಅನ್ನೋದು ವಿಶ್ವವಿದ್ಯಾಲಯ. ಅಲ್ಲಿ ನಾವು ಬಂದರೆ ಜೀವನ ಪಾಠ ಕಲಿತು ಇಲ್ಲಿಂದ ನಮ್ಮ ಮನೆಗೆ ಹೋಗೋಕ್ಕೆ ಬಂದಿರೋದು. ನಾವು ಅದನ್ನು ಬಿಟ್ಟು ಏನು ಮಾಡ್ಕೊಂಡಿದ್ರೆ ಇಲ್ಲೇ ನಾವು ಬಂಧಪಟ್ಟು ಇಲ್ಲೇ ಅಂಟ್ಕೊಂಡು ಎಲ್ಲ ಒಂದು ಭೌತಿಕ ವಸ್ತುಗಳಿಗೂ ನಾವು ಅಂಟ್ಕೊಂಡಿದ್ವಿ. ಸೊ ಅಂಟ್ಕೊಂಡು ಏನು ಮಾಡ್ತಾಯಿದ್ವಿ, ಒಳ್ಳೆ ಕರ್ಮಗಳು ಮಾಡ್ತೀವಿ, ಪಾಪ ಕರ್ಮಗಳು ಮಾಡ್ತೀವಿ. ನಾವು ಎಷ್ಟಕ್ಕೆಷ್ಟು ಒಳ್ಳೆ ಕರ್ಮ ಪುಣ್ಯ ಕರ್ಮ ಗಳಿಸ್ತೀವೋ ಅದು ಅಷ್ಟು ತಕ್ಕಂತೆ ಉನ್ನತ ಜನ್ಮ ತಗೊಂಡು ಇಲ್ಲೇ ಬರ್ತಾ ಇರ್ತೀವಿ. ಎಷ್ಟಕ್ಕೆಷ್ಟು ಪಾಪಕರ್ಮ ಮಾಡ್ತಾ ಇರ್ತೀವೋ ಆ ಪಾಪಕರ್ಮಗಳನ್ನ ಅನುಭವಿಸೋಕೆ ಮತ್ತೆ ನಾವು ಭೂಲೋಕಕ್ಕೆ ಬರ್ತಾ ಇರ್ತೀವಿ. ಅಂದರೆ ಇಲ್ಲಿ ಕರ್ಮಚಕ್ರ ದಾಟೋದು ಹೇಗಪ್ಪ ಅಂದರೆ, ನಾವು ಅಕರ್ಮರಾಗಬೇಕು. ಅಕರ್ಮ ಅಂದರೆ ನೋಡಿ, ಧ್ಯಾನದಲ್ಲಿ ನಾವು ಯಾವ ಸ್ಥಿತಿಯಲ್ಲಿ ಇರ್ತೀವಿ? ಅಕರ್ಮ ಸ್ಥಿತಿಯಲ್ಲಿರ್ತೀವಿ. ಅಕರ್ಮ ಸ್ಥಿತಿ ಅಂದರೆ ಏನು ಮಾಡ್ತಾ ಇರ್ತೀವಿ? ಧ್ಯಾನದಲ್ಲಿ ಏನಾಗ್ತಾ ಇರುತ್ತೆ? ನಮ್ಮ ಕರ್ಮಗಳು ದಗ್ಧ ಆಗ್ತಾ ಇರುತ್ತೆ. ನನಗೆ ಯಾವ ಗುರುಗಳ ಹತ್ರ ಯಾವತ್ತೂ ಯಾವ ಪ್ರಶ್ನೆ ಕೇಳಿರಲಿಲ್ಲ. ನಾನು ಪತ್ರಿಜಿಗಳು ಒಂದೊಂದು ಪ್ರಶ್ನೆ ಕೇಳಿದೆ, ನಮ್ಮ ಕರ್ಮಗಳನ್ನು ತೊಲಗಿಸ್ಕೊಳ್ಳೋದು ಹೇಗೆ, ಕ್ಲಿಯರ್ ಮಾಡಿಸ್ಕೊಳ್ಳೋದು ಅಂತ ಹೇಳಿ. ಅವ್ರು ಒಂದೇ ಒಂದು ಹೇಳಿದ್ರು, ನೀನು ಧ್ಯಾನ ಮಾಡಿದ್ರೆ 100% ಕಲ್ಕೊಳ್ತೀಯಾ, ಇನ್ನೊಬ್ರಿಗೆ ನೀನು ಹೇಳ್ಕೊಟ್ರೆ 200% ಕಲ್ಕೊಳ್ತೀಯ ಅಂತ. ಅದು ನನಗೆ ತುಂಬ ನಾಟಿತು ಮನಸ್ಸಿಗೆ. ಅದನ್ನು ಕ್ಯಾಚ್ ಮಾಡಿಕೊಂಡೆ ನಾನು. ಓಕೆ ಇದೇನ ವಿಷಯ ಯಾಕಂದರೆ ಕರ್ಮ ಕಲ್ಕೋಬೇಕಂದ್ರೆ ನಾವು ಆ ಪರಿಹಾರ ಈ ಪರಿಹಾರ ಅಂತ ಹೇಳಿ ಎಲ್ಲವನ್ನು ನಾವು ಏನೇನಿದೆಯೋ ಕರ್ಮ ತೊಳಸ್ಕೊಳ್ಳೋಕ್ಕೆ ಪೂಜೆ ಪುನಸ್ಕಾರಗಳು ಏನೇನು ಶಾಸ್ತ್ರಗಳು ಎಲ್ಲ ಮಾಡಿ ನನಗೆ ಸಾಕಾಗೋಗಿ
ನೋಡಪ್ಪ ಇದಕ್ಕೆ ₹1 ನಮ್ಗೆ ಖರ್ಚಿಲ್ಲ, ಕೂತಿದ್ದ ಜಾಗದಲ್ಲಿ ಧ್ಯಾನ ಮಾಡು, ಸಮಯ ಸಿಕ್ಕಿದಾಗ ಎಷ್ಟು ಕರ್ಮಗಳು ಆಗುತ್ತಲ್ಲ ಅಂತ ಗುರುಗಳು ಹೇಳಿದ್ದಾರೆ. ಅಂದರೆ ಯಾವತ್ತು ಗುರುಗಳು ಏನೇ ಹೇಳಿದ್ರು ನಾನು ಪ್ರಶ್ನೆ ಕೇಳ್ತಾ ಇರಲಿಲ್ಲ. ಒಂದು ವಿಷಯ ಅವ್ರು ಹೇಳಿದ್ರೆ ಕೂತ್ಕೊಂಡು ಸರೆಂಡರ್ ಆಗಬೇಕು ಅಷ್ಟೇ. ಅವ್ರು ಹೇಳೋ ವಿಷಯಗಳನ್ನ ಸೀರಿಯಸ್ಸಾಗಿ ಸಿನ್ಸಿಯರಾಗಿ ಫಾಲೋ ಮಾಡಬೇಕು. ಅವ್ರು ಹೇಳಿದ್ದು ಆವತ್ತೊಂದು ದಿನ ನಾನು ಟೈಮ್ ಸಿಕ್ಕಾಗಲ್ಲ, ಲಾಕ್ಡೌನ್ ನನಗೆ ದೊಡ್ಡ ಒಂದು ಅವಕಾಶ ಸಿಕ್ತು. ನಾನು ನನ್ನ ರೂಮ್ನಲ್ಲಿ ಹೋಗ್ಬಿಟ್ಟು ಟೈಮ್ ಸಿಕ್ಕಿದಾಗೆಲ್ಲ ಧ್ಯಾನ ಮಾಡ್ತಾನೆ ಇದ್ದೆ. ಯಾಕಂದರೆ ಅವತ್ತು ನಮಗೆ 40 ದಿನ ರಜೆ ಕೊಟ್ಟಿದ್ದರು ಆಫೀಸಿಂದ. ಸೊ ಲಾಕ್ಡೌನ್ ಟೈಮಲ್ಲಿ ಮಾಡೋದೇನು ಕೆಲಸ ಇತ್ತು, ಅದು ಪ್ರಕೃತಿ ಕೊಟ್ಟಿರೋ ಅವಕಾಶ ಅಲ್ಲ. ಸೊ ಅದನ್ನು ನಾನು ಉಪಯೋಗಿಸ್ಕೊಂಡೆ ಧ್ಯಾನಕ್ಕೋಸ್ಕರ. ಆ ಧ್ಯಾನದಲ್ಲಿ ನನಗೆ ಅರ್ಥ ಆಯಿತು, ಓಕೆ ಈ ಧ್ಯಾನದಲ್ಲಿ ಇಷ್ಟು ಸಮಾಧಾನ ಸಿಗ್ತಾ ಇದೆ, ಇಷ್ಟು ನಾವು ಕರ್ಮಗಳನ್ನ ಕಲ್ಕೋಬೋದಾ, ಏಕೈಕ ಮಾರ್ಗ ಧ್ಯಾನ ಒಂದೇ ಅಲ್ವಾ ಅಂತ ಹೇಳಿ ಬಟ್ ಅಲ್ಲಿ ಕೂಡ ನನಗೆ ತುಂಬ ಆಲೋಚನೆಗಳೇ ಬರ್ತಾಯಿತ್ತು. ಬಟ್ ಎಲ್ಲರೂ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಹೇಳೋ ಒಂದು ಪ್ರಶ್ನೆ ಏನಂದರೆ, ಸರ್ ಧ್ಯಾನಕ್ಕೆ ಕೂತ್ಕೊಂಡ್ರೆ ಆಲೋಚನೆಗಳು ಬರ್ತಾ ಇರುತ್ತೆ. ಆಲೋಚನೆ ಅದು ಸಾಮಾನ್ಯ, ಯಾಕಂದರೆ ಮನಸ್ಸಿನ ಸ್ಥಿತಿ ಅದೇ ಅಲ್ವಾ. ಅದು ಹುಟ್ಟುತ್ತಾ ಇರುತ್ತೆ. ಆಲೋಚನೆಗಳು ಮನಸ್ಸಿನಿಂದ ಹುಟ್ಟುತ್ತಾ ಇರುತ್ತೆ. ಬಟ್ ಅದನ್ನ ನಿಲ್ಸೋಕ್ಕಾಗಲ್ಲ. ಅದೇ ಕಡಿಮೆ ಮಾಡ್ಬೋದು. ಹೇಗಪ್ಪ ಕಡಿಮೆ ಮಾಡ್ಬೋದು? ಅದಕ್ಕೆ ನಮ್ಮ ಪತ್ರಿಕೆಗಳು ತಿಳಿಸ್ಕೊಟ್ಟಂತಹ ಆನಾಪಾನಸತಿ ಅಂದರೆ ನಿಮ್ಮ ಶ್ವಾಸವನ್ನು ಗಮನಿಸಿ. ನೋಡಿ, ಸಿದ್ಧಿ ಪುರುಷರು ಅದೇ ಹೇಳಿದ್ದಾರೆ. ನಾನು ಇಲ್ಲಿ ಬರೋಕ್ಕೆ ಮುಂಚೆ ಸಿದ್ಧಿ ಪುರುಷರು ಅವ್ರು ಏನೇನು ವಿದ್ಯೆಗಳು, ಶ್ವಾಸ ವಿದ್ಯೆ ಏನೇನು ಹೇಳಿದ್ರು ಅದೆಲ್ಲ ಕೂಡ ಅಳವಡಿಸ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಪ್ರಾಣಾಯಾಮ ಮಾಡ್ತಾಯಿದ್ದೆ, ಪೂರಕ, ಕುಂಭಕ, ರೇಚಕ ಇವರೆಲ್ಲ ನಾನು ಸ್ವಲ್ಪ ಸಾಧನೆ ಮಾಡ್ತಾಯಿದ್ದೆ. ಅಂದರೆ ಅಲ್ಲಿ ಕೂಡ ಏನು ಮಾಡಬೇಕಾಗಿತ್ತು, ಪ್ರಾಣಾಯಾಮ ಮಾಡಬೇಕಾಗಿತ್ತು. ಬಟ್ ನಮ್ಮ ಶ್ವಾಸದ ಜೊತೆ ಸ್ವಲ್ಪ ನಾವು ಅರ್ಥ ಮಾಡಿಕೊಂಡು, ನೋಡಿ ಇನ್ನೊಂದು, ಅತಿಯಾಗಿ ಯಾವ ಪ್ರಾಣಾಯಾಮನೂ ಮಾಡಬಾರ್ದು. ಅದು ಒಂದು ವಿಷಯ ನನಗೆ ಗೊತ್ತಾಯಿತು. ಯಾಕಂದರೆ ಆನಾಪಾನಸತಿಗೆ ಬಂದಾಗ ನೀವೇನು ಬೇಕಾಗಿಲ್ಲ, ಪ್ರಾಣಾಯಾಮ ನಿಮ್ಮ ಸಹಜವಾಗಿ ನಿಮ್ಮ ಶ್ವಾಸವನ್ನು ಮಾತ್ರ ಗಮನಿಸಿದಂಥ ಪತ್ರಿಕೆಗಳು ಅಷ್ಟೊಂದು ಉನ್ನತ ಜ್ಞಾನ ತಿಳಿಸ್ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಮುಂಚೆನೇ ಇಡಾನಾಡಿ, ಪಿಂಗ್ಲಾ ನಾಡಿ, ಪೂರಕ ಮಾಡು, ಕುಂಭಕ ಮಾಡು, ರೇಚಕ ಮಾಡು, ಇದೇನೆಲ್ಲ ಮಾಡ್ತಾಯಿದ್ದೆ ನಾನು. ಅಂದರೆ ಅದು ಮಾಡ್ತಾ ಒಂದು ದೇಹಕ್ಕೆ ಸ್ವಲ್ಪ ಆರೋಗ್ಯನೂ ಸಿಗುತ್ತೆ, ಅದ್ರ ಜೊತೆ ಮನಸ್ಸು ಸ್ವಲ್ಪ ಲೀನ್ ಆಗತ್ತೆ ಅಂತ ಹೇಳಿ. ಅಂದರೆ ಅಲ್ಲಿ ಕೂಡ ನಾವು ಹೆಚ್ಚಾಗಿ ಏನೇ ಮಾಡೋಕ್ಕೆ ಹೋದರೆ ಅದೇನಾಗತ್ತೆ, ಏರುಪೇರಾಗಿಬಿಡತ್ತೆ. ಅಲ್ಲಿ ಕೂಡ ನಮ್ಗೆ ಕಾಯಿಲೆ ತಂದಿಡುತ್ತೆ. ಅತಿಯಾಗಿ ಪ್ರಾಣಾಯಾಮ ಯಾವುದು ಬೇಕಾಗಿಲ್ಲ. ನೋಡಿ, ಅದನ್ನೇ ಆ ಸತ್ಯನೂ ತಿಳ್ಕೊಂಡ್ಬಿಟ್ಟೆ ನಾನು ಆವಾಗ ಬಿಟ್ಬಿಟ್ಟೆ. ಪ್ರಾಣಾಯಾಮ ಯಾವುದು ಮಾಡ್ತಾ ಇರಲಿಲ್ಲ. ಬರೀ ಇಷ್ಟು ಸುಲಭನಾ, ಬರೀ ಶ್ವಾಸವನ್ನು ಗಮನಿಸಂತ ಹೇಳಿ ಶ್ವಾಸವನ್ನು ಗಮನಿಸ್ತಾ ನನಗೆ ಒಂದು 2 ವರ್ಷ ಅಷ್ಟೇ ಸುಮ್ಮನೆ ಇದೆ. ಏನು ಅನುಭವ ಬಗ್ಗೆ ನಾನು ಯಾವುದು ಬಯಸಿಲ್ಲ, ಅಪೇಕ್ಷೆ ಇಟ್ಕೊಂಡಿಲ್ಲ. 2 ವರ್ಷದ ಆದ ನಂತರ ಏನೋ ನನ್ನಲ್ಲಿ ಒಂದು ಗೋಚರ ಆಗ್ತಾಯಿತ್ತು, ಒಂದು ಶಕ್ತಿ ಸಡನ್ನಾಗಿ ಇಳಿಯೋದು. ಆ ಟೈಮ್ನಲ್ಲಿ ಎನರ್ಜಿ ಅದು ನನಗೆ ಗೊತ್ತಾಗ್ತದೆ, ಕಾಸ್ಮಿಕ್ ಎನರ್ಜಿ ಅಂತ ಕೂಡ ಹೇಳಿ ನಾನು. ಸೊ ಕಾಸ್ಮಿಕ್ ಎನರ್ಜಿ ಅಂದರೆ ವಿಶ್ವ ಪ್ರಾಣಶಕ್ತಿ ನಮ್ಮಲ್ಲಿ ಪ್ರವೇಶ ಆದಾಗ ಹೇಗಿರುತ್ತಂತ ಅನುಭವ ಸುಮಾರು ಸಲ ನನಗೆ ಅನುಭವ ಆಯಿತು. ಈಗ ನಾನು ಧ್ಯಾನ ಸ್ಥಿತಿಯಲ್ಲಿ ಇದ್ದರೂ ಕೂಡ, ನಾನು ಧ್ಯಾನ ಸ್ಥಿತಿಯಲ್ಲಿ ಇಲ್ಲ ಅಂದರೂ ಕೂಡ ಆ ಪ್ರಕೃತಿ ನನಗೆ ಕೊಡ್ತಾ ಇರೋಂಥ ಆ ವಿಶ್ವ ಪ್ರಾಣಶಕ್ತಿ ಯಾವಾಗಲೂ ಪ್ರವೇಶ ಆಗ್ತಾನೆ ಇರುತ್ತೆ. ಯಾಕಂದರೆ ಅಭ್ಯಾಸ ಮಾಡಬೇಕು ಮಾಸ್ಟರ್, ಸಾಧನೆ ಮಾಡಬೇಕು. ಯಾಕಂದ್ರೆ ನಾನು 2 ವರ್ಷ ಬಂದು ಯಾವತ್ತೂ ಜಿಗುಪ್ಸಾಗಲಿಲ್ಲ. ಧ್ಯಾನದ ಮೇಲೆ ನನಗೆ ಯಾವತ್ತೂ ಬಂದು ಒಂದು ಏನಪ್ಪ ಏನು ಅನುಭವ ಬರ್ತಾಯಿಲ್ಲ, ಏನಕ್ಕೆ ನಾನು ಟೈಮ್ ವೇಸ್ಟ್ ಮಾಡ್ತಾಯಿನೋ ಒಂದು ಥಾಟ್ ಕೂಡ ಇದುವರೆಗೂ ನನಗೆ ಬಂದಿಲ್ಲ. ನೋಡಿ, ಅದನ್ನೇ ಹೇಳ್ತಾ ಇರೋದು. ನಮ್ಗೆ ಎಷ್ಟೋ ಪರೀಕ್ಷೆಗಳು ಬರುತ್ತೆ ಧ್ಯಾನದಲ್ಲಿ. ನನಗೆ ಯಾವುದೇ ಬಂದರೂ ಕೂಡ ನನಗೆ ಯಾವಾಗಲೂ ಪರೀಕ್ಷೆ, ಮಾಸ್ಟರ್ಸ್ ನಮ್ಗೆ ಕೊಡ್ತಾ ಇರೋ ಪರೀಕ್ಷೆ, ಪ್ರಕೃತಿ ಕೊಡ್ತಾ ಇರೋ ಒಂದು ಪರೀಕ್ಷೆ ಅಂತ ನಾನು ತಗೊಂಡಾಗ ನನಗೆ ಅದು ಬಹುಮಾನ ಆಗತ್ತೆ, ಬೇಜಾರಾಗಲ್ಲ. ನಮ್ಗೆ ಯಾವಾಗ ಬೇಜಾರಾಗತ್ತೆ ಅಂದರೆ ನಾವು ಅಲ್ಲಿ ಕೂಡ ಅಪೇಕ್ಷೆ ಇಟ್ಕೊಳ್ತೀವಲ್ಲ, ಆವಾಗ ನಾವು ಬೇಜಾರು ಅನಿಸೋದು. ಸೊ ಇಲ್ಲಿ ನಮ್ಮ ಕೆಲಸ ಏನು, ಕಣ್ಣು ಮುಚ್ಕೋ, ಕೂತ್ಕೋ, ಶ್ವಾಸವನ್ನು ಗಮನಿಸು ಅಷ್ಟೇ. ಬಟ್ ಎಲ್ಲರಿಗೂ ಶ್ವಾಸವನ್ನು ಗಮನಿಸೋಕ್ಕಾಗತ್ತೆ, ಆಲೋಚನೆಗಳು ಕಡಿಮೆ ಆಗೋವರೆಗೂ. ಆಮೇಲೆ ತಂತಾನೆ ಅದು ಕೂಡ ನಮಗೆ ಆ ಸ್ಥಿತಿನ ತಲುಪಿಬಿಡ್ತೀವಿ. ಅಲ್ಲಿಂದ ಟ್ರಾನ್ಸ್ ಸ್ಟೇಟ್ ಅಂತ ಹೇಳ್ತೀವಿ. ಅಲ್ಲಿಂದ ಏನಾಗತ್ತೆ ಅಂದರೆ ನಮ್ಮ ಈ ಶ್ವಾಸ ಅಂತ ಏನು ಹೇಳ್ತೀವಲ್ಲ, ಅದು ಕೂಡ ಕೆಲವೊಮ್ಮೆ ನಿಂತೋಗ್ಬಿಡತ್ತೆ. ಅದು ಕೂಡ ನಮಗೆ ಏನಾಗುತ್ತೆ, ಆತ್ಮದ ಜೊತೆ ಯಾವಾಗಲೂ ಲಿಂಕಲ್ಲಿ ಇರುತ್ತೆ. ಶ್ವಾಸಕ್ಕೂ ಆತ್ಮಕ್ಕೂ ಒಂದು ಲಿಂಕ್ ಇರುತ್ತೆ. ಅದು ಏನಾಗುತ್ತೆ, ಆ ಶ್ವಾಸ ಅನ್ನೋದು ಯಾವಾಗ ನಮ್ಮ ಆತ್ಮದ ಜೊತೆ ಹೋಗಿ ಸ್ಪರ್ಶ ಆಗುತ್ತೋ ಅದೇ ಮಾಸ್ಟರ್ ಸಮಾಧಿ. ಅದು ನನಗೆ ಸಿದ್ಧಿ ಆಯಿತು, ಸಮಾಧಿ ಸ್ಥಿತಿ. ಅದು ಎಷ್ಟು ಆನಂದವಾಗಿರುತ್ತೆ ಅಂದರೆ, ನೋಡಿ, ಈ ಪ್ರಾಪಂಚಿಕ ವಿಷಯ ಆಗಲಿ, ಪ್ರಾಪಂಚಿಕ ಇದು ಯಾವುದು ನನಗೆ ಗುರ್ತಕ್ಕೆ ಬರೋದೇ ಇಲ್ಲ. ಸಮರಸ್ಥಿತಿಯಲ್ಲಿದ್ದಾಗ ಆ ಆನಂದ ಸ್ಥಿತಿ ಅಂತ ಹೇಳ್ತೀವಲ್ಲ, ಯಾಕಂದರೆ ಆ ಶ್ವಾಸ ನೋಡಿ ಗಮನಿಸಿ ಅದು ಟೈಮ್ ತೊಗೊಳುತ್ತೆ ಮಾಸ್ಟರ್. 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು. ಅಲ್ಲಿವರೆಗೂ ನಿಮ್ಮ ಕೆಲಸ ಏನು,
ಸಾಧನೆ ಮಾಡ್ತಾಯಿರಿ. ನಾನು ನೋಡಿ ಹುಣ್ಣಿಮೆ ಧ್ಯಾನ ಆಗಿರ್ಬೋದು, ಅಮಾವಾಸ್ಯೆ ಧ್ಯಾನ ಆಗಿರ್ಬೋದು, ಗ್ರಹಣ ಬಂದಾಗ ಯಾವಾಗಲೂ ಉಪಯೋಗಿಸ್ಕೊಳ್ತಾ ಇದ್ದೆ ಧ್ಯಾನಕ್ಕಂತ ಹೇಳಿ. ಯಾಕಂದರೆ ಧ್ಯಾನದ ಮಹತ್ವ ನನಗೆ ಅರ್ಥ ಆಯಿತು. ಯಾವುದೋ ಒಂದು ನಮಗೆ ಧ್ಯಾನಕ್ಕೆ ಬಂದು ಎಲ್ಲನೂ ಬೇಗ ಆಗಿಬಿಡಬೇಕು ಅಂತ ಯಾವುದು ಬಯಕೆ ಇಟ್ಕೋಬಾರ್ದು. ಯಾಕಂದರೆ ನಮ್ಗೆ ಯಾವಾಗ ಬಯಕೆ ಇಟ್ಕೊಂಡು ಮಾಡ್ತೀವಿ ಅದು ಬೇಗ ನಮಗೆ ಸಿದ್ಧಿ ಆಗದೆ ಇರುವಾಗ ನಿರಾಶೆ ಆಗಿಬಿಡತ್ತೆ. ದಯವಿಟ್ಟು ಸಹನೆಯಿಂದ ಮಾಡಿ. ಯಾವಾಗೇನೋ ಪ್ರಕೃತಿ ಗೊತ್ತು ನಿಮಗೆ, ಯಾವಾಗ ನಮ್ಗೆ ನೋಡಿ ಏನೇನೋ ಹೇಳ್ತಾ ಇರ್ತೀವಿ, ನನಗೆ 3ನೇ ಕಣ್ಣು ಜಾಗೃತಿ ಆಗಬೇಕು, ಕುಂಡಲಿನಿ ಜಾಗೃತಿ ಆಗಬೇಕು ಅಂತ ಹೇಳಿ. ನನಗೆ ಕುಂಡಲಿನಿ ಜಾಗೃತಿ ಆಗಬೇಕು ಅಂತ ಯಾವತ್ತೂ ಬಯಸಿಲ್ಲ. ಬಟ್ ಅದು ಸಾಧನೆ ಮಾಡಿದೆ. ನಾನು ಮಾಡಿಬಿಟ್ಟು ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು, ಯಾಕಂದ್ರೆ ಕುಂಡಲಿನಿ ದೀಕ್ಷೆನೂ ತೊಗೊಂಡೆ. ಗುರುಗಳು ಏನು ಹೇಳಿದ್ರು, ಶ್ವಾಸವನ್ನು ಗಮನಿಸಷ್ಟೇ, ಆನಾಪಾನಸತಿ ಒಂದು ಧ್ಯಾನ ಸಾಕು. ಅದು ಕುಂಡಲಿನಿ ಜಾಗೃತಿ, 3ನೇ ಕಣ್ಣು ಜಾಗೃತಿ ಎಲ್ಲನೂ ತಾನಾಗಿ ಆಗತ್ತೆ. ನೀನು ಸರಿಯಾಗಿ ಸಿನ್ಸಿಯರಾಗಿ ಸೀರಿಯಸ್ಸಾಗಿ ಮಾಡೋದು ಅಷ್ಟೇ ನಮ್ಮ ಕೆಲಸ ಇಲ್ಲಿ. ಇದು ಎರಡು ನಾವು ಫಾಲೋ ಮಾಡಿ PSSMನ ಇದು ಮೇಯ್ನ್ ಮಾಸ್ಟರ್ಸ್. ಇದೆರಡು ನಾನು ಸಿನ್ಸಿಯರಾಗಿ ಫಾಲೋ ಮಾಡಿದೆ. ಸಿನ್ಸಿಯರಿಟಿ, ಸೀರಿಯಸ್ನೆಸ್, ಇದು ಎರಡು ನಮ್ಮ ಗುರುಗಳು ನಾನು ತಿಳಿಸ್ಕೊಟ್ರು. ಇದು ನೀನು ಮಾಡೋ ಅಷ್ಟೇ, ಇದೆರಡು ಹಿಡ್ಕೋ. ಅವಾಗ ಏನಾಗುತ್ತೋ ನೋಡಿ, ಈಗ ಕುಂಡಲಿನಿ ಜಾಗೃತಿ ಆಗಲಿ, ಧ್ಯಾನಕ್ಕೆ ಕೂತ್ಕೊಂಡ್ಬಿಟ್ರೆ ಒಂದು 5 ನಿಮಿಷದಲ್ಲಿ ಧ್ಯಾನ ಸ್ಥಿತಿಗೆ ಹೋಗ್ಬಿಡ್ತೀನಿ ನಾನು. ಧ್ಯಾನ ಸ್ಥಿತಿ ಅಂದರೆ ನೋಡಿ, ಧ್ಯಾನ ಅಂದರೆ ಅದು ಸಂಭವಿಸೋದು, ನಾವು ಮಾಡುವುದಲ್ಲ. ನಾವೇನು ತಿಳ್ಕೊಂಡಿವಿ, ನಾವು ಧ್ಯಾನ ಮಾಡಬೇಕಂತ ಕೂತ್ಕೊಳ್ತೀವಿ, ನಾವು ಮಾಡೋದಲ್ಲ. ಅದು ಸಿದ್ಧಿ ಆಗೋದು, ಸಂಭವಿಸೋದು. ಅಂದರೆ ಯಾವಾಗ ಸಂಭವಿಸುತ್ತೆ ನೋಡಿ, ಆ ಪ್ರಕೃತಿ ನಮಗೆ ಆ ರುಚಿ ತೋರಿಸುತ್ತೆ. ಅಲ್ಲರಿಗೂ ನಾವು ಏನು ಮಾಡ್ತಾ ಇರ್ತೀವಿ ಅಂದರೆ ಧ್ಯಾನಕ್ಕೆ ತಯಾರಾಗ್ತಾ ಇರ್ತೀವಿ, ಅಭ್ಯಾಸ ಮಾಡ್ತಾ ಇರ್ತೀವಿ, ಕೂತ್ಕೋಬೇಕು. ಅದು ಅಭ್ಯಾಸ, ಯಾಕಂದರೆ ಮನಸ್ಸಿಗೆ ಅಭ್ಯಾಸ ಇಲ್ವಲ್ಲ ಇಷ್ಟು ವರ್ಷದಿಂದ ಧ್ಯಾನ ಅಂದರೆ ಏನು ಅಂತ ಹೇಳಿ. ಅಲ್ಲರಿಗೂ ಅಭ್ಯಾಸ ಮಾಡಿ 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 ಅದು ಒಂದು ಸ್ಥಿತಿಗೆ ಬಂದುಬಿಡುತ್ತೆ. ಆವಾಗ ಆ ಮನಸ್ಸು ಯಾವಾಗ ಈ ಧ್ಯಾನ ಸ್ಥಿತಿಗೆ ಪಳಗ್ಬಿಡುತ್ತೋ, ರೂಢಿ ಆಗಿಬಿಡುತ್ತೋ, ಅವಾಗ ತಾನೇ ಈ ಮನಸ್ಸೇ ಹೇಳ್ಕೊಂಡು ಬರುತ್ತೆ, ಧ್ಯಾನಕ್ಕೆ ಕೂರೋಣ ಬಾ, ಧ್ಯಾನ ಮಾಡೋಣ ಬಾ ಅಂತ ಹೇಳಿ ಮನಸ್ಸು ನಿರ್ಣಯ ಮಾಡುತ್ತೆ. ನಾವು ನಿರ್ಣಯ ಮಾಡೋದಲ್ಲ. ಅದಕ್ಕೆ ಅಭ್ಯಾಸ ಮಾಡಿ ನೋಡಿ. ಈ ಮನಸ್ಸು ಅಂದರೆ ಏನಂತ ಇವತ್ತು ಅರ್ಥ ಮಾಡ್ಕೊಳ್ಳೋಣ ಅಷ್ಟೇ. ಯಾಕಂದರೆ ಇದು ಡೀಪ್ ಸಬ್ಜೆಕ್ಟು. ಮನಸ್ಸಿನ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂದರೆ ಧ್ಯಾನ ಕುದುರೋದಾಗಲಿ, ಧ್ಯಾನ ಸ್ಥಿತಿಗೆ ತಲುಪೋದಾಗಲಿ, ಆತ್ಮ ಸಾಕ್ಷಾತ್ಕಾರ ಆಗಲಿ, ಭಗವಂತನ ಸಾಕ್ಷಾತ್ಕಾರ. ಯಾಕಂದರೆ ಭಗವಂತ ಏನು ಮಾಡಿಟ್ಟಿದ್ದಾನೆ ಅಂದರೆ ನೋಡಿ, ಈ ಮನಸ್ಸನ್ನ ಭೂಮಿಗೆ ತಂದಿರೋದು ನಾವೇನೆ. ಯಾಕಂದರೆ ನಾವು ಬ್ರಹ್ಮಾಂಡದಲ್ಲಿ, ಬ್ರಹ್ಮದಲ್ಲಿ, ಪೂರ್ಣಾತ್ಮದಲ್ಲಿ ಇದ್ದಿದ್ದ ಆತ್ಮ ಎಷ್ಟೋ ಯುಗಗಳ ಹಿಂದೆ. ಯಾಕೆ ಭೂಮಿಗೆ ಬಂದಿದ್ದೀವಿ? ಆ ಬ್ರಹ್ಮಾಂಡದಲ್ಲಿ, ಆ ಬ್ರಹ್ಮದಲ್ಲಿ ಬರೀ ಪರಿಶುದ್ಧವಾದ ಆತ್ಮವಾಗಿದ್ವಿ ನಾವು. ಅಲ್ಲಿಂದ ಭೂಲೋಕದ ಮೇಲೆ ಒಂದು ಇಚ್ಛೆ ಬಂತು, ಅಲ್ಲಿಂದ ಭೂಲೋಕಕ್ಕೆ ಹೋಗಬೇಕು. ಒಂದು ಭೌತಿಕ, ಒಂದು ಫಿಸಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ. ಇಲ್ಲಿ ನನಗೆ ಅನುಭವ ಪಡ್ಕೋಬೇಕು, ಇಲ್ಲಿ ಒಂದು ಸಂಸಾರ ಜೀವನ ನನಗೂ ಆ ಒಂದು ಅನುಭವ ಬೇಕು ಅಂತ ಹೇಳಿ ಅಲ್ಲಿಂದ ಏನು ಮಾಡ್ತು, ಈ ಆತ್ಮದಿಂದ ಒಂದು ಕದಲಿಕೆ ಅಂತ ಹೇಳ್ತೀವಿ. ಆತ್ಮದಲ್ಲಿ ಒಂದು ಕದಲಿಕೆ ಬಂತು. ಕದಲಿಕೆ ಬಂದಾಗ ಏನಾಯಿತು? ಆಸೆ ಸೃಷ್ಟಿಯಾಯಿತು. ಯಾಕಂದರೆ ನಾವೇ ಆ ಆಸೆನೇ ತಂದಿರೋದು, ಇಚ್ಛೆ ತಂದಿರೋದು, ಭೂಲೋಕಕ್ಕೆ ಹೋಗಬೇಕು, ಈ ಥರ ಸಂಸಾರ, ಈ ಥರ ಸುಂದರವಾಗಿರೋ ಈ ಭೂಲೋಕದಲ್ಲಿ ಎಲ್ಲವನ್ನೂ ಅನುಭವಿಸ್ಬೇಕು ಅಂತ ಹೇಳಿ. ಅಲ್ಲಿ ಆಸೆ ನಾವು ನೆರವೇರಿಸ್ಕೋಬೇಕಂತ ಏನು ಬೇಕು? ನಮಗೆ ಮನಸ್ಸು ಸೃಷ್ಟಿಯಾಗಬೇಕಲ್ಲ. ನಮ್ಮ ಆಸೆ ನೆರವೇರಿಸ್ಕೊಡೋದು ಯಾವುದು? ಮನಸ್ಸು. ಅಲ್ಲಿ ಯಾವಾಗ ನಮ್ಗೆ ಆಸೆ ಅಲ್ಲಿ ಹುಟ್ಟುತ್ತೋ ಅಲ್ಲಿ ಮನಸ್ಸು ಸೃಷ್ಟಿಯಾಯಿತು ಮಾಸ್ಟರ್. ಅಲ್ಲಿ ಮನಸ್ಸು ಸೃಷ್ಟಿಯಾಗಿ ಭೂಮಿಗೆ ಬಂದಿರೋದು. ಅಂದರೆ ಇನ್ನು ಪರಿಪೂರ್ಣ ಆತ್ಮವಾಗಿ ನಾವು ಇಲ್ಲಿ ಬರಲ್ಲ. ಆತ್ಮದಿಂದ ಅರ್ಧ ಭಾಗ ಅಂದರೆ ಈ ಮನಸ್ಸು ಅನ್ನೋದು ಏನಂದರೆ ಎಕ್ಸ್ಟೆನ್ಷನ್ ಆಫ್ ಸೋಲ್ ಅಂತ ಹೇಳ್ತೀವಿ. ಅದರ ಒಂದು ವಿಸ್ತರಣೆ, ಆತ್ಮದ ಒಂದು ವಿಸ್ತರಣೆ, ಆತ್ಮದ ಒಂದು ಬಾಗಿನೇ ಈ ಮನಸ್ಸು ಅನ್ನೋದು. ನಾವು ಅಲ್ಲಿ ಏನು ಮಾಡ್ತೀವಿ, ನಮ್ಮ ಒಂದು ಚೈತನ್ಯ, ಆತ್ಮ ಚೈತನ್ಯ ತಗೊಂಡು ಮನಸ್ಸು ಮುಖಾಂತರ ಇಲ್ಲಿ ಭೂಮಿಗೆ ಬರ್ತೀವಿ. ಇಲ್ಲಿ ಬಂದು ನಾವೇನು ಮಾಡ್ತೀವಿ, ಒಂದು ಗರ್ಭದಲ್ಲಿ ಈ ಮನಸ್ಸು ಏನಾಗುತ್ತೆ, ಎಂಟರ್ ಆಗಿ ಅಲ್ಲಿಂದ ಆ ಪಿಂಡವಾಗಿ, ಈ ಮಾಂಸ ಪಿಂಡವಾಗಿ ಈ ದೇಹ ತಗೊಂಡು ನಾವು ಆಚೆ ಬರ್ತೀವಿ. ಅಂದರೆ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕಂದ್ರೆ ಮಾಸ್ಟರ್ಸ್, ನಾವು ಆಸೆ ಪಟ್ಟಿದ್ದಕ್ಕೆ ಭೂಮಿಗೆ ಬಂದಿರೋದು. ಅಂದರೆ ನಾವು ಆಸೆ ಪಟ್ವಿ, ಬಂದ್ವಿ. ಬಟ್ ಇಲ್ಲಿ ಬಂದು ಏನು ಮಾಡ್ತಾಯಿದ್ದೀವಿ ಅಂದರೆ ಎಲ್ಲದಕ್ಕೂ ಎಲ್ಲರಿಗೂ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಲ್ಲ, ಎಲ್ಲದಕ್ಕೂ ಬಂಧ ಪಟ್ಟಿರ್ತೀವಿ. ವ್ಯಾಮೋಹ, ಬಂಧ. ಸೊ ಎಲ್ಲದರಲ್ಲೂ ಆಸೆ ಇಟ್ಕೊಂಡಾಗ ಏನಾಗತ್ತೆ, ನಾವು ದೇಹ ತ್ಯಜಿಸಿದಾಗ ಮತ್ತೆ ನಮ್ಮ ಮನೆಗೆ, ಅಂದರೆ ನಮ್ಮ ಮನೆ ಯಾವುದು? ಆತ್ಮಲೋಕ, ಉನ್ನತ ಲೋಕ ಅಲ್ವ. ಅಲ್ಲಿ ಏನಕ್ಕೆ ಹೋಗೋಕೆ ಆಗ್ತಾಯಿಲ್ಲ ಅಂದರೆ ಬಿಕಾಸ್ ಇಲ್ಲಿ ನಾವು ಬರುವಾಗ ಅಷ್ಟು ಬಂಧ ಪಟ್ಟಿರ್ತೀವಲ್ಲ, ಈ ಮನಸ್ಸು ಬಂಧ ಪಟ್ಟಿರೋದ್ರಿಂದನೇ ಇಲ್ಲಿ ಆತ್ಮದ ಜೊತೆ ಅದು ಸಂಪೂರ್ಣವಾಗಿ ಕರ್ಗೋಗಿರಲ್ಲ, ಲೀನ ಆಗಿರಲ್ಲ. ಅದಕ್ಕೆ ಮತ್ತೆ ಜನನ ಮರಣ ಚಕ್ರದಲ್ಲೇ ತೊಳ್ಳಾಡ್ತಾ ಇರ್ತೀವಿ. ಯಾವಾಗ ಈ ಮನಸ್ಸು ಅರಿವಾಗುತ್ತೋ, ಇಲ್ಲಪ್ಪ ನನಗಿಂತ ಒಂದು ದೊಡ್ಡ ಶಕ್ತಿ
ಚೇತನ ಇದೆ, ನನಗೆ ಶಕ್ತಿ ತುಂಬಿಸ್ತಾ ಇರೋದು ಕೂಡ ಒಂದು ಬ್ರಹ್ಮಂ, ಅಂದರೆ ಅದೇ ಒಂದು ಆತ್ಮ ಶಕ್ತಿ, ಅದೊಂದು ಚೇತನ ಅಂತ ನಮ್ಗೆ ಯಾವಾಗ ಅರಿವಾಗುತ್ತೋ ಮಾಸ್ಟರ್, ಅಲ್ಲಿವರೆಗೂ ಕೂಡ ಈ ಮನಸ್ಸಿಗೆ ಇದು ಅರಿವು ಆಗದೇ ಇರೋವರೆಗೂ ನಾವು ಇಲ್ಲೇ ಮತ್ತೆ 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 ಜನನ ಮರಣ ಹೊಂದ್ತಾನೆ ಇರ್ತೀವಿ ನೋಡಿ. ಯಾಕಂದರೆ ಈ ಮನಸ್ಸಿಗೆ ಆಹಾರ ಏನು? ಪ್ರಾಪಂಚಿಕ ವಿಷಯಗಳು, ಪ್ರಾಪಂಚಿಕ ವಿಚಾರಗಳು, ಇದೇ ಮನಸ್ಸಿಗೆ ಆಹಾರ. ನಾವು ಇದನ್ನೇ ಪೋಷಣೆ ಮಾಡ್ತಾ ಇರ್ತೀವಿ ಮನಸ್ಸಿಗೆ ಯಾವತ್ತು. ಪ್ರಾಪಂಚಿಕ ವಿಷಯಗಳು, ಪ್ರಾಪಂಚಿಕ ವಸ್ತುಗಳು, ಸೊ ಅದ್ರ ಮೇಲೆ ವ್ಯಾಮೋಹ, ಇದ್ರ ಮೇಲೆ ಬಂಧನ, ನಮ್ಮ ಸಂಸಾರದ ಮೇಲೆ ಎಲ್ಲರ ಮೇಲೆ ಬಂಧ ಪಟ್ಟಿರ್ತೀವಿ. ಮನಸ್ಸು ಎಲ್ಲದಕ್ಕೆ ಅಂಟ್ಕೊಂಡಿದೆಯಲ್ಲ ಮಾಸ್ಟರ್ಸ್. ಮತ್ತು ಹೇಗೆ ನಾವು ಸ್ವಸ್ವರೂಪ ಆ ಸ್ಥಿತಿಗೆ ತಲುಪಲಿಕ್ಕಾಗೋದು? ಎಲ್ಲಿವರೆಗೂ ನಮಗೆ ಈ ಒಂದು ಅಟ್ಯಾಚ್ಮೆಂಟ್ ಅಂತ ಇರುತ್ತೋ ಅಲ್ಲಿವರೆಗೂ ನಾವು ಆತ್ಮಸ್ಥಿತಿಗೆ ತಲುಪಲಿಕ್ಕಾಗಲ್ಲ. ಅಂದರೆ ನಾವು ಆಸೆ ಪಡೋದು ತಪ್ಪಲ್ಲ ಮಾಸ್ಟರ್, ಆಸೆ ಪಡಬೇಕಾದ್ರೆ ಇದು ಆಸೆ ಯಾವುದು ಶಾಶ್ವತ ಅಲ್ಲ ಅನ್ನೋ ಅವೇರ್ನೆಸ್, ಅರಿವು ನನ್ನಲ್ಲಿ ಇರಬೇಕು. ನೀವು ನೋಡಿ, ನಾವು ಇಲ್ಲಿ ಬಂದಿರೋದು ಒಂದು ಫಿಸಿಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರ ತಾನೆ, ಅನುಭವಿಸಕ್ಕೆ ಬಂದಿದ್ದೀವಿ. ನೀವು ಅನುಭವಿಸಿ ಎಲ್ಲವನ್ನು ಭೂಮಿನಲ್ಲಿ ಬಂದಿರೋ ಅದಕ್ಕೆ ಅಲ್ವಾ. ಬಟ್ ಅವಗಾಹನೆಯಿಂದ ಇರಬೇಕು, ಅವೇರ್ನೆಸ್ಸಿಂದ ಇರಬೇಕು. ಇದು ಯಾವುದು ಶಾಶ್ವತ, ಎಂಜಾಯ್ ಮಾಡು. ಇಲ್ಲಿ ಬಂದಿದ್ದೀವಿ, ಎಲ್ಲ ಎಂಜಾಯ್ ಮಾಡಿ ಇಲ್ಲಿ ನಾವು ಏನು ಮಾಡಬೇಕು? ನನ್ನ ಆತ್ಮಶಕ್ತಿಯನ್ನು ಹೆಚ್ಚಿಸಿ, ನಾನು ಆತ್ಮ ಎಂಬ ಜ್ಞಾನವನ್ನು ಅರಿತು, ನನ್ನ ಆತ್ಮದ ಒಂದು ಕ್ರಾಂತಿ ನೋಡಿ. ಎನ್ಲೈಟನ್ಮೆಂಟ್ ಹೇಳ್ತೀವಲ್ಲ, ಜ್ಞಾನ, ಆತ್ಮಜ್ಞಾನ ಅಂದರೆ ಏನು? ಅಂದರೆ ನಮ್ಮ ಆತ್ಮದ ಬೆಳಕು. ಆ ಬೆಳಕನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಯಾಕಂದರೆ ನಾವು ಬ್ರಹ್ಮಾಂಡದಿಂದ ಇಲ್ಲಿ ಬರುವಾಗ ಆ ಆತ್ಮದ ಶಕ್ತಿ ಬೆಳಕು ಕಡಿಮೆ ಮಾಡ್ಕೊಂಡೇ ಬರ್ತೀವಿ. ಯಾಕಂದರೆ ನಾವು ಎಷ್ಟಕ್ಕಷ್ಟು ಕಡಿಮೆ ಮಾಡ್ಕೊಂಡು ನಮ್ಮ ಬೆಳಕು ಕಡಿಮೆ ಇರುತ್ತೆ. ಇಲ್ಲಿ ನಾವು ಹೇಗೆ ಹೆಚ್ಚಿಸ್ಕೋಬೇಕು? ಧ್ಯಾನ ಮಾಡಬೇಕು. ಧ್ಯಾನದಲ್ಲಿ ಏನಾಗುತ್ತೆ? ನನ್ನ ನಿಜ ಸ್ಥಿತಿ, ಸಹಜ ಸ್ಥಿತಿ, ನನ್ನ ಸ್ವಸ್ವರೂಪ, ನಾನು ಬರೀ ಆತ್ಮ ಚೈತನ್ಯಪ್ಪ, ಅಂದರೆ ಇಲ್ಲಿ ಆತ್ಮ ಅಂದರೆ ಏನು ಅಂತ ನಮ್ಗೆ ಅರಿವಾಗತ್ತೆ. ಬಟ್ ಅದು ಅರಿವಾಗಬೇಕಂದ್ರೆ ಮನಸ್ಸು ಆತ್ಮದ ಬಗ್ಗೆ ಅದಕ್ಕೆ ಅರಿವಿರಬೇಕು ನೋಡಿ. ಇವಾಗ ನಾವು ಧ್ಯಾನದಲ್ಲಿ ಕೂತ್ಕೊಂಡಾಗ ನಮ್ಗೆ ಅಡ್ಗೋಡೆ ಆಗಿರೋದು ಯಾವುದು? ಮನಸ್ಸು ಬಿಡಲ್ಲ. ಯಾಕಂದರೆ ಹಠ ಮಾಡ್ತಾ ಇರುತ್ತೆ. ಏನು ಮಾಡ್ತಾ ಇದೆಯಾ? ಅದು ಒಳಗಡೆ ಕಿರ್ಚ್ತಾ ಇರುತ್ತೆ ಮಾಸ್ಟರ್, ಸೈಲೆನ್ಸ್ ಆಗಲ್ಲ. ಬರೀ ನಾವು ಬಾಯಿ ಮೌನ ಇಟ್ಕೊಂಡು ಧ್ಯಾನದಲ್ಲಿ ಅಂದ್ಕೊಂಡು ಮೌನ ಅಂತೀವಿ. ಧ್ಯಾನದಲ್ಲಿ ಬರೀ ಬಾಯಿ ಮೌನ ಆಗಿರುತ್ತೆ, ಮನಸ್ಸಲ್ಲಿ ಮೌನ ಆಗಿರುತ್ತೆ. ಅದು ಒಳ್ಳೆ ಕಿರ್ಚ್ತಾ ಇರುತ್ತಲ್ಲ. ಯಾಕಂದರೆ ಅದಕ್ಕೆ ಗೊತ್ತಿಲ್ಲದಿರೋ ವಿಷಯ ನಾವು ಪರಿಚಯ ಮಾಡ್ತಾ ಇದ್ದೀವಿ. ಧ್ಯಾನಕ್ಕೆ ಕೂತ್ಕೊಂಡ್ರೆ ಅದಕ್ಕಾಗಲ್ಲ. ಇದ್ದೇಳು ಏನು ಮಾಡ್ತಾಯಿದೆ, ಆಚೆ ಹೋಗೋಣ ಬಾ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಅದು ಒಳಗಡೆ ನಮ್ಮನ್ನು ಡಿಸ್ಟರ್ಬ್ ಮಾಡ್ತಾರೆ. ಯಾಕಂದರೆ ಅದಕ್ಕೆ ಅಷ್ಟು ಎನರ್ಜಿ, ಅಷ್ಟು ಶಕ್ತಿ ಇರುತ್ತೆ ಮನಸ್ಸಿಗೆ. ಅದನ್ನು ಹೋಗಿ ನಾವು ಹೆಂಗೆ ಕಂಟ್ರೋಲ್ ಮಾಡೋಕ್ಕಾಗತ್ತೆ? ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಷ್ಟು ಬೇಗ ನಾವು ನಮ್ಮ ಒಂದು ವಶಕ್ಕೆ ಬರಲ್ಲ. ಅದಕ್ಕೆ ಏನು ಹೇಳ್ತಂದರೆ, ಸಿದ್ಧಿ ಪುರುಷರಾಗಲಿ, ಯಾವ ಒಬ್ಬ ಸಾಧಕ ತನ್ನ ಶ್ವಾಸವನ್ನು ತನ್ನ ವಶ ಪಡ್ಕೊಂಡಿದ್ದಾನೋ, ಈಶ್ವರನು ತನ್ನ ವಶ ಹೊಂದುತ್ತಾನೆ. ಅರ್ಥ ಮಾಡ್ಕೊಳ್ಳಿ ಮಾಸ್ಟರ್ಸ್. ಅದೇ ಈ ಆನಾಪಾನಸತಿಯ ಒಂದು ಮಹತ್ವ. ಈ ಶ್ವಾಸವನ್ನು ತನ್ನ ವಶ ಆಗಬೇಕು. ತಮ್ಮ ವಶ ಆಗೋದೇ ಈಶ್ವರನನ್ನು ತಮ್ಮ ವಶ ಹೊಂದುವ ಒಂದು ಜ್ಞಾನದ ಉತ್ತಂಗ. ಅದಕ್ಕೆ ಶ್ವಾಸವನ್ನು ಗಮನಿಸ್ತಾ ಏನಾಗ್ಬಿಡತ್ತೆ ನೋಡಿ. ಇವಾಗ ಅಯ್ಯಪ್ಪ ಸ್ವಾಮಿದು ಹೇಳ್ತೀವಲ್ಲ, ಇವಾಗ ಅಯ್ಯಪ್ಪ ಸ್ವಾಮಿದು ಕೂಡ 18 ಮೆಟ್ಟಿಲು. ಅದು ಏನಲ್ಲಿ ತೋರಿಸ್ತಾ ಇದೆ? 18 ಮೆಟ್ಟಿಲು ಕೂಡ ನಮ್ಮಲ್ಲೇ ಇದೆ, ನಮ್ಮ ದೇಹದಲ್ಲೇ ಇದೆ. ಅಯ್ಯಪ್ಪ ಸ್ವಾಮಿ ಅಂದರೆ ಏನು? ಅಯ್ಯಪ್ಪ ಸ್ವಾಮಿ ಅಂದರೆ ನಮ್ಮ ಆತ್ಮನೇ ನೋಡಿ. ಅಯ್ಯಪ್ಪ ಸ್ವಾಮಿದು ಏನಲ್ಲಿ ಸೂಚನೆ ತೋರಿಸ್ತಾ ಇದ್ದಾರೆ ಅಂದರೆ, ಅಲ್ಲಿ ಪ್ರತೀಕ ಏನಂದರೆ, ನೋಡಪ್ಪ, ಈ ಶ್ವಾಸ ಇದೆಲ್ಲ, ಈ ಶ್ವಾಸವನ್ನು ಯಾರು ತನ್ನ ವಶ ಮಾಡ್ಕೊಂಡಿದ್ದಾರೋ, ಈ ವಶ ಮಾಡ್ಕೊಂಡಾಗ ನೀವು ಅಯ್ಯಪ್ಪ ಸ್ವಾಮಿ ಆಗ್ತೀರಾ. ಅದೇ ಅಲ್ಲಿ ತೋರಿಸಿರೋದು. ಅದೇ ತತ್ವಮಸಿ ಅಂತ ಹೇಳ್ತಾರೆ. ಅಂದರೆ ನಿನ್ನಲ್ಲೂ ನಾನಿದ್ದೀನಿ, ಎಲ್ಲದರಲ್ಲೂ ಇದ್ದೀನಿ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ. ಅಂದರೆ ನನ್ನ ಒಳಗಡೆ ಇರೋ ಶ್ವಾಸವನ್ನು ಗಮನಿಸಿ ಅದು ನೋಡಿ. ಯಾಕೆ ಅಯ್ಯಪ್ಪ ಸ್ವಾಮಿ ಹುಲಿ ಮೇಲೆ ಕೂತಿದ್ದಾರೆ? ಯಾಕೆ ಆ ಥರ ತೋರಿಸಿದ್ದಾರೆ ಅಂದರೆ, ಈ ಶ್ವಾಸ ಅದ್ರ ಪಾಡಿಗೆ ಹೇಗೋ ಓಡ್ತಾ ಇದೆ ಮಾಸ್ಟರ್. ನಮ್ಮ ಕಂಟ್ರೋಲಲ್ಲಿ ಇಲ್ಲ, ನಮ್ಮ ತಲೀನದಲ್ಲಿ ಇಲ್ಲ. ಅದು ಅದ್ರ ಪಾಡಿಗೆ ಹೆಂಗೆಂಗೋ ಓಡ್ತಾ ಇದೆ ಅಲ್ಲ, ಅದೇ ಹುಲಿಗಲ್ಲಿ ಹೋಲಿಸಿರೋದು. ಅಂದರೆ ಈ ಶ್ವಾಸವನ್ನು ಸ್ಥಿರ ಮಾಡಿ, ಈ ಮನಸ್ಸನ್ನು ಸ್ಥಿರ ಮಾಡಿ, ಅಯ್ಯಪ್ಪನ ಥರ ಈ ಹುಲಿಯನ್ನು, ಈ ಶ್ವಾಸವನ್ನು ತಮ್ಮ ಕಂಟ್ರೋಲ್ಗೆ ತಂದು ಅದ್ರ ಮೇಲೆ
ಯಾವಾಗ ಈ ಪರಮಾತ್ಮ ಈ ಆತ್ಮ ಲೀನ ಆಗುತ್ತೋ, ಈ ಶ್ವಾಸವು ಈ ಆತ್ಮ ಒಂದಾಗತ್ತೋ ಅದೇ ಅಯ್ಯಪ್ಪ ಸ್ವಾಮಿಯ ಪ್ರತೀಕ. ಸೊ ಅದೇ ಮಣಿಕಂಠ. ಮಣಿಕಂಠ ಅಂದರೆ ಈ ಶ್ವಾಸವನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು, ತಮ್ಮ ವಶ ಮಾಡ್ಕೋಬೇಕು. ಯಾವಾಗ ಈ ಶ್ವಾಸವನ್ನು ನಮ್ಮ ವಶ ಮಾಡ್ಕೊಳ್ತೀವೋ ಮಾಸ್ಟರ್ಸ್, ಪಂಚಭೂತಗಳು ನಮ್ಮನ್ನ ಪ್ರಾರ್ಥನೆ ಮಾಡುತ್ತೆ. ಎಲ್ಲ ದೇವತೆಗಳು ಕೂಡ ನಮ್ಮನ್ನು ಪ್ರಾರ್ಥನೆ ಮಾಡ್ತಾರೆ. ಅಂದರೆ ಅಷ್ಟು ಪವರ್ ಇರುತ್ತೆ. ಯಾಕಂದರೆ ಅಲ್ಲಿ ಅದೇ ಈ ಒಂದು ಸಾಧನೆ, ಆನಾಪಾನಸತಿಯ ಒಂದು ಸಾಧನೆ. ಅಂದರೆ ಈ ಧ್ಯಾನ ನಾವೇನು ಮಾಡ್ತಾ ಇದ್ದೀವಲ್ಲ, ಇದು ಯೋಗ ಸಾಧನೆ, ಧ್ಯಾನ ಯೋಗ. ಇದು ನೋಡಿ ಎಷ್ಟೋ ಧ್ಯಾನಗಳಿದೆ, ಬಟ್ ಎಲ್ಲ ಧ್ಯಾನ ಯೋಗದಲ್ಲಿ ಕೂಡ ಎಲ್ಲ ಧ್ಯಾನ ಯೋಗಕ್ಕಿಂತಲೂ ಇದು ರಾಜಯೋಗ. ಅದೇ ಹೇಳ್ತಾರಲ್ಲ, ಎಷ್ಟೋ ನೀವು ಹಲವಾರು ಧ್ಯಾನಗಳಿವೆ, ಬಟ್ ಅದರಲ್ಲಿ ನಂಬರ್ 1 ಧ್ಯಾನ ಯೋಗ ಅಂದರೆ ರಾಜಯೋಗ ಧ್ಯಾನ. ನಾವು ಮಾಡ್ತಾ ಇರೋದು ರಾಜಯೋಗ ಧ್ಯಾನ, ಆನಾಪಾನಸತಿ. ಸೊ ಇದನ್ನು ಸಹಜವಾಗಿ ಸುಲಭವಾಗಿ ನೀವು ಮಾಡ್ತಾ ಇದ್ದರೆ ಏನಾಗುತ್ತೆ, ನಮ್ಮ ಆತ್ಮ ಶಕ್ತಿ ಹೊಂದ್ತಾ ಇರುತ್ತೆ. ಸೊ ಈ ಮನಸ್ಸಿನ ಬಗ್ಗೆ ಅಷ್ಟು ಅರ್ಥ ಮಾಡ್ಕೋಬೇಕು. ನೋಡಿ ಕೆಲವೊಂದು ಟಿಪ್ಸು ನಾನು ಫಾಲೋ ಮಾಡಿದ್ದು ಧ್ಯಾನದಲ್ಲಿ ಏನಂದರೆ, ಮನಸ್ಸು ಜೊತೆ ಯಾವತ್ತೂ ಬಂದು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದ್ರ ಜೊತೆ ಜಗಳ ಮಾಡಬಾರ್ದು. ಯಾವತ್ತೂ ಮನಸ್ಸು ಜೊತೆನೇ ನಾವು ಪಳಗಬೇಕು. ಮನಸ್ಸು ಹತ್ರ ನೀವು ಪರ್ಮಿಷನ್ ಕೇಳ್ಕೊಳ್ಳಿ, ಏನಂತ ಹೇಳಿ, ನಾನು ಧ್ಯಾನಕ್ಕೆ ಕೂರಬೇಕು, ಮನಸ್ಸೇ ನಿನಗೇನು ಇಷ್ಟವೋ ಆ ಒಂದು ವಿಷಯ ನಾನು ನೆರವೇರಿಸ್ಕೊಡ್ತೀನಿ, ಬಟ್ ಅಲ್ಲಿವರೆಗೂ ನಾನು ಧ್ಯಾನ ಸಾಧನೆ ಮಾಡಿ ನೀನು ನನಗೆ ಸಹಕರಿಸಬೇಕು ಅಂತ ಪರ್ಮಿಷನ್ ಕೇಳಿ. ಅದು ಕೇಳುತ್ತೆ. ನೋಡಿ ಈ ಪ್ರಾಪಂಚಿಕದಲ್ಲಿ ಎಷ್ಟೋ ಭೌತಿಕ ವಿಷಯಗಳನ್ನಾಗಲಿ, ನಮ್ಮ ಆಸೆ ಆಕಾಂಕ್ಷೆ ಕನಸುಗಳು ನೆರವೇರಿಸ್ಕೊಡೋ ಮನಸ್ಸು ಇದಕ್ಕೆ ನಮಗೆ ಸಹಕರಿಸಲ್ವಾ. ಬಟ್ ನಾವೇನು ಮಾಡ್ಕೊಂಡ್ರೆ ಅದ್ರ ದಾರಿನಲ್ಲೇ ಹೋಗಿ ಅದನ್ನೇ ಏಮಾರಿಸ್ಬೇಕು. ಹೆಂಗೆ ಏಮಾರಿಸ್ಬೇಕು, ನಾನು ಅದಕ್ಕೆ ಗೊತ್ತಿರಲ್ಲ, ಧ್ಯಾನ ಮಾಡ್ತಾಯಿದ್ದೀವಿ, ನಾನು ಆತ್ಮಶಕ್ತಿ ಹೆಚ್ಚಿಸ್ಕೊಳ್ತಾ ಇದ್ದೀನಿ ಅಂತ ಅದು ಗೊತ್ತಿರಲ್ಲ. ಅದನ್ನು ಡೈವರ್ಟ್ ಮಾಡಿ, ಅಂದರೆ ಅದಕ್ಕೆ ಪರ್ಮಿಷನ್ ಕೇಳಿ, ಕೊಡುತ್ತೆ. ನಾನು 1 ತಾಸು ಮಾಡ್ತೀರಾ, 3 ತಾಸು ಮಾಡ್ತೀರಾ, ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಬಿಡಿ ಮನಸ್ಸಿಗೆ, ನಾನು 3 ತಾಸು ಧ್ಯಾನ ಮಾಡಬೇಕು, ಅಲ್ಲಿವರೆಗೂ ಡಿಸ್ಟರ್ಬ್ ಮಾಡಬೇಡ, ನಮ್ದು ಏನು ಪ್ರಾಪಂಚಿಕ ವ್ಯವಹಾರಗಳಿದೆಯೋ ಆಮೇಲೆ ಬರ್ತೀನಿ, ಅದನ್ನು ನೆರವೇರಿಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಪರ್ಮಿಷನ್ ಕೇಳಿದಾಗ ಮಾಸ್ಟರ್ಸ್, ನನ್ನ ಅನುಭವದ ಮಾತು ಹೇಳ್ತಾ ಇದ್ದೀನಿ, ನಿಮ್ಮನ್ನ ಡಿಸ್ಟರ್ಬ್ ಮಾಡೋದಿಲ್ಲ, ಅದು ನಿಮ್ಮ ಹತ್ರಕ್ಕೆ ಬರೋದೇ ಇಲ್ಲ. ಯಾಕಂದರೆ ನೀವು ಆಲ್ರೆಡಿ ಆಜ್ಞೆ ಕೊಟ್ಟಿದ್ದೀರಾ, ಅದಕ್ಕೆ ಪ್ರಾಮಿಸ್ ಮಾಡಿರ್ತೀವಿ, ನಾವು ಪ್ರಮಾಣ ಮಾಡಿರ್ತೀವಿ, ಮತ್ತೆ ನಾನು ಪ್ರಾಪಂಚಿಕ ವಿಷಯಕ್ಕೆ ಬರ್ತೀನಿ. ನೋಡಿ ಕಣ್ಣು ಬಿಟ್ಟರೆ ನಮಗೆ ಪ್ರಾಪಂಚಿಕ ವಿಷಯ ಕಾಣಿಸುತ್ತೆ, ಕಣ್ಣು ಮುಚ್ಚಿದ್ರೆ ಆಧ್ಯಾತ್ಮಿಕ ಅಷ್ಟೇ. ಅದನ್ನೇ ಗುರುಗಳು ಏನು ಹೇಳಿದ್ದಾರೆ, ಕಣ್ಣು ಮುಚ್ಚಿದ್ರೆ ಆಧ್ಯಾತ್ಮಿಕ, ಕಣ್ಣು ಬಿಟ್ಟರೆ ಪ್ರಾಪಂಚಿಕ ಅಲ್ವಾ. ಯಾಕಂದರೆ ನೋಡಿ ಈ ಮನಸ್ಸಿಗೆ ಪ್ರಾಪಂಚಿಕ ವಿಷಯಗಳು ಮಾತಾಡಿ 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 ಏನು ಮಾಡ್ತಾ ಇದ್ದೀವಿ, ನಮ್ಮ ಆತ್ಮದ ಶಕ್ತಿನೂ ಖರ್ಚು ಮಾಡ್ತಾ ಇರ್ತೀವಿ, ದೇಹದ ಶಕ್ತಿನೂ ಖರ್ಚು ಮಾಡ್ತಾ ಇದ್ದೀವಿ. ಅದೇ ಮೌನ ಮಾಡಿ 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 ಏನಾಗುತ್ತೆ, ನಮಗೆ ಮೌನ ಇದ್ದಾಗ ದೇಹಕ್ಕೆ ಆರೋಗ್ಯ. ಅದೇ ಮಾತ್ರ ಫಾಲೋ ಮಾಡಬೇಕಾಗಿರೋದು. ಎಷ್ಟಕ್ಕಷ್ಟು ಮೌನ ಇರ್ತೀವೋ ಅಷ್ಟಕ್ಕಷ್ಟು ನಮಗೆ ಆರೋಗ್ಯ ಸಿಗುತ್ತೆ. ಮನಸ್ಸು ಯಾವತ್ತೂ ಬಂದು ನಾವು ಹೇಳೋದು ಕೇಳೋದೇ ಇಲ್ಲ. ಅದು ನಾವು ಮನಸ್ಸಿನ ಮಾತು ಕೇಳಿದಾಗ ಎಡವಟ್ಟಾಗುತ್ತೆ ಮಾಸ್ಟರ್. ಯಾಕಂದರೆ ಅದು ಕೆಲವು ಟೈಮ್ ನಮಗೆ ಅನುಕೂಲನೂ ಕೊಡುತ್ತೆ, ಅನಾನುಕೂಲನೂ ಕೊಡುತ್ತೆ. ಮನಸ್ಸು ಅಷ್ಟು ಬೇಗ ನಮ್ಮ ವಶ ಆಗಲ್ಲ ಮಾಸ್ಟರ್. ಬಟ್ ಶ್ವಾಸದಿಂದ ಅದನ್ನ ಕಂಟ್ರೋಲ್ ಮಾಡ್ಬೋದು. ಬಟ್ ಮನಸ್ಸು ಒಂದು ಪಾಯಿಂಟ್ ಆಫ್ ಟೈಮ್ ನೀವು ಧ್ಯಾನದಲ್ಲಿ ಅಭ್ಯಾಸ ಮಾಡ್ತಾ 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 ಧ್ಯಾನದ ರುಚಿ ಅದಕ್ಕೆ ತೋರಿಸಿದಾಗ, ಯಾಕಂದರೆ ಅದುವರೆಗೂ ಗೊತ್ತಿಲ್ಲ. ನೋಡಿ ಮನಸ್ಸು ಅನ್ನೋದು ಏನಂದರೆ ಒಂದು ಟ್ರಾನ್ಸ್ಫಾರ್ಮರ್ ಅಷ್ಟೇ ಮಾಸ್ಟರ್. ಆತ್ಮ ಅನ್ನೋದು ಪವರ್ ಸ್ಟೇಷನ್. ಅದು ಯಾಕಂದರೆ ಪವರ್ ಸ್ಟೇಷನ್ದೇ ಆ ಟ್ರಾನ್ಸ್ಫಾರ್ಮರ್ಗೆ ಎನರ್ಜಿ ಬರ್ತಾ ಇರೋ ಅರಿವು ಮನಸ್ಸಿಗಿಲ್ಲ. ಅದೇ ದೊಡ್ಡದು, ಅದೇ ಎಲ್ಲನೂ ಅಂತ ತಿಳ್ಕೊಂಡ್ಬಿಟ್ಟೆ, ನಂಬಿಟ್ಟಿದೆ ಮನಸ್ಸು. ಅದಕ್ಕೆ ಅದು ಹುಚ್ಚು ಕುದುರೆ ಥರ ಓಡ್ತಾ ಇರುತ್ತೆ, ಎಲ್ಲಿ ಬೇಕಾದ್ರೂ ಓಡುತ್ತೆ. ಒಂದು ಕ್ಷಣದಲ್ಲಿ ನೆನೆಸ್ಕೊಂಡ್ರೆ ಯಾವ ಊರಿಗೆ ಬೇಕಾದ್ರೂ ಯಾವ ಜಗತ್ತಿಗೆ ಬೇಕಾದ್ರೂ ಹೋಗಿ ಬಂದುಬಿಡುತ್ತೆ ಮಾಸ್ಟರ್, ಅಷ್ಟು ಶಕ್ತಿ ಇದೆ. ಸೊ ಮನಸ್ಸನ್ನು ನಮ್ಮ ಕಂಟ್ರೋಲ್ ತರಬೇಕು ಅಂದರೆ, ಅದಕ್ಕೆ ಧ್ಯಾನದ ಅರಿವು, ಧ್ಯಾನ ರುಚಿ ತೋರಿಸ್ಬೇಕಂದ್ರೆ ನಾವು ಸೈಲೆಂಟಾಗಿ ಕೂತ್ಕೊಂಡು ಅತಿಯಾಗಿ ಸಾಧನೆ ಒಳಗಡೆ ಮಾಡ್ತಾ ಇರಬೇಕು. ಅದು ತಂತಾನಾಗೆ ಯಾವಾಗ ಈ ಆತ್ಮದ ಶಕ್ತಿ ಇದು ಉದ್ಭವ ಆಗಿ ಅದು ಗೋಚರ ಆಗುತ್ತೆ ನೋಡಿ, ಅದು ಗೊತ್ತಾಗ್ಬಿಡತ್ತೆ ನನಗಿಂತ ದೊಡ್ಡ ಒಂದು ಚೈತನ್ಯ ಶಕ್ತಿ ಇದೆ. ಸೊ ಅಂದರೆ ಆ ಚೇತನದಿಂದನೇ ನಾನು ಬಂದಿರೋದು, ಆತ್ಮದಿಂದ ಬಂದಿರೋ ಒಂದು ಭಾಗಿ ನಾನು ಅಷ್ಟೇ, ನಾನೇ ಎಲ್ಲನೂ ಅಂದ್ಕೊಂಡಿದ್ದೆ ಅಂತ ಹೇಳಿ ಅದಕ್ಕೆ ಅರಿವಾಗ್ಬಿಡುತ್ತೆ, ರಿಯಲೈಸೇಷನ್ ಆಗಿಬಿಡುತ್ತೆ. ರಿಯಲೈಸೇಷನ್ ಆಗಿ ಏನಾಗುತ್ತೆ ಮಾಸ್ಟರ್, ಮನಸ್ಸೇ ಬಂದು ಶರಣಾಗ್ಬಿಡುತ್ತೆ ಆತ್ಮದ ಜೊತೆ. ಆಮೇಲೆ ಮನಸ್ಸೇ ಹೇಳುತ್ತೆ, ನಮ್ಮ ಮನೆ ಇದಲ್ಲಪ್ಪ,
ನಾವಿಲ್ಲಿ ವಿಸಿಟರ್ ಬಂದಿರೋದು ಅಷ್ಟೇ. ನಮ್ಮನೆ ಅಲ್ಲಿದೆ ಉನ್ನತ ಲೋಕ ಅಂತ ಹೇಳಿ ಮನಸ್ಸೇ ನಮ್ಮನ್ನು ಉನ್ನತ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಯಾಕಂದರೆ ಅದು ಗೊತ್ತಿರುತ್ತಲ್ಲ, ಅಲ್ಲಿವರೆಗೂ ಅದಕ್ಕೆ ಗೊತ್ತಿಲ್ಲ. ಇಲ್ಲಿ ಬಂದಾಗ ಮಾಯೆ ಆವರಿಸ್ಕೊಂಡಿರುತ್ತೆ ಅಲ್ವಾ, ಮನಸ್ಸು ಮಾಯೆ ಆವರಿಸ್ಕೊಂಡಿರುತ್ತೆ. ಚಿತ್ತ, ಬುದ್ಧಿ, ಮನಸ್ಸು, ಅಹಂಕಾರ ಇವನ್ನೆಲ್ಲ ಆವರಿಸ್ಕೊಂಡಿರೋದು ಯಾವುದು? ಮಾಯೆ. ಭಗವಂತ ಏನು ಮಾಡಿದ್ದಾರೆ? ಭಗವಂತನೇ ಹೇಳಿದ್ದಾನೆ, ಶ್ರೀ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ನಾನು ಮಾಯೆ, ನನ್ನ ಮಾಯೆಯನ್ನು ದಾಟಿ ನೀನು ನನ್ನನ್ನು ಸಾಕ್ಷಾತ್ಕಾರ ಮಾಡ್ಕೋ ಅಂತ ದೊಡ್ಡ ಒಂದು ಮಾಯೆ ಇಟ್ಬಿಟ್ಟಿದ್ದಾನೆ ಮಾಸ್ಟರ್. ನಮಗೆ ಏನು ಸವಾಲಾಗಿದೆ ಅಂದರೆ ಮಾಯೆನ ಜಯಿಸೋದು ದೊಡ್ಡ ಸವಾಲು. ಒಂದು ಕಡೆ ಮನಸ್ಸು ತೋರಿಸೋ ಮಾಯೆ ಆಟ ಒಂದು ಕಡೆ ಇದ್ದರೆ, ಈ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಕ್ಕೆ ಅಲ್ಲೂ ಒಂದು ಅಡ್ಗೋಡೆ ಹಾಕ್ಬಿಟ್ಟಿದ್ದಾನೆ. ನೋಡಿ, ಆತ್ಮಕ್ಕೆ ಅಡ್ಗೋಡಾಗಿ ನಿಂತಿರೋದೇನು? ಮಾಯೆ. ಆ ಅಡ್ಗೋಡೆ ಹೊಡೆದು ನಾವು ಆತ್ಮ ದರ್ಶನ ಮಾಡ್ಕೋಬೇಕು ಅಂದರೆ ಫಸ್ಟು ನಮಗೆ ಇಂದ್ರಿಯಗಳು ನೋಡಿ, ಈ ಮನಸ್ಸು ಯಾವುದರಿಂದ ಓಡ್ತಾ ಇದೆ? ಇಂದ್ರಿಯಗಳಿಂದನೇ ಓಡ್ತಾ ಇದೆ. ಕಣ್ಣು, ಮೂಗು, ಕಿವಿ, ಬಾಯಿ, ಸ್ಪರ್ಶ, ಇದನ್ನು ನಾವು ನಮ್ಮ ಹತೋಟಿಗೆ ತರಬೇಕು. ಇಂದ್ರಿಯಗಳನ್ನ ಜಯಿಸಿ, ಇಂದ್ರಿಯಗಳನ್ನ ನಿಗ್ರಹ ಮಾಡಿ, ಮನಸ್ಸು ನಿಗ್ರಹ ಮಾಡಿ, ಆಮೇಲೆ ಈ ಮಾಯೆಯನ್ನು ನಾವು ಅರ್ಥ ಮಾಡಿಕೊಂಡು ಮಾಯನ್ನು ಜಯಿಸಿದ್ರೆ ಮಾತ್ರ ಮಾಸ್ಟರ್ ಗಾಡ್ ರಿಯಲೈಸೇಷನ್, ಭಗವತ್ ಸಾಕ್ಷಾತ್ಕಾರ ಆಗೋದು. ಅದೇ ಆತ್ಮ ಸಾಕ್ಷಾತ್ಕಾರ. ನಿಮ್ಗೆ ನೋಡಿ, ನಮ್ಮ ಆತ್ಮದಲ್ಲೇ ಭಗವಂತ ಇದ್ದಾನೆ. ಫಸ್ಟ್ ಆತ್ಮ ಸಾಕ್ಷಾತ್ಕಾರ ಆಗಿಬಿಟ್ರೆ ಆತ್ಮದಲ್ಲಿರೋ ಭಗವಂತ ತಾನಾಗಿ ದರ್ಶನ ಕೊಟ್ಬಿಡ್ತಾನೆ. ಬಟ್ ಅಲ್ಲಿಗೆ ಅಡ್ಗೋಡಾಗಿಟ್ಟಿರೋದು ಯಾವುದು? ನಮ್ಮ ಮನಸ್ಸು. ಈ ಮನಸ್ಸು, ಚಿತ್ತ, ಬುದ್ಧಿ, ಮನಸ್ಸು, ಅಹಂಕಾರವನ್ನು ಆವರಿಸ್ಕೊಂಡಿರೋದು ಯಾವುದು? ಮಾಯೆ. ಬಟ್ ಈ ಮಾಯೆನ ಹೇಗೆ ಜಯಿಸೋದು? ಸಿಂಪಲ್ ಮಾಸ್ಟರ್, ಅರ್ಥ ಮಾಡ್ಕೊಳ್ಳಿ. ಎಲ್ಲವೂ ಮಾಯೆನೇ ಅನ್ನೋ ಅರಿವು ನಿಮ್ಮಲ್ಲಿ ಇದ್ದು ನೀವು ಅನುಭವಿಸಿ. ನಾನು ನೋಡ್ತಾ ಇರೋದು ಪ್ರತಿಯೊಂದು ವಸ್ತು, ನಾನು ಅನುಭವಿಸ್ತಾ ಇರೋದು ಎಲ್ಲವೂ ಕೂಡ ಮಾಯೆ ಅನ್ನೋ ಅವಗಾಹನೆಯಿಂದ ನೀವು ಪ್ರತಿಯೊಂದು ನಿಮ್ಮ ದೃಷ್ಟಿಕೋನ ಆ ಸ್ಥಿತಿಯಲ್ಲಿದ್ದಾಗ ಪ್ರತಿಯೊಂದು ಎಲ್ಲವೂ ಮಾಯೆ ಮಾಯೆ ಅಂತ ಹೇಳಿ ನೀವು ಅನುಭವಿಸಿ ನೋಡಿ. ಯಾಕಂದರೆ ಅವೇರ್ನೆಸ್ಸಿಂದ ಎಂಜಾಯ್ ಮಾಡಬೇಕು. ಅದೇ ಟ್ರಿಕ್ ಇಲ್ಲಿ. ಮಾಯೆಯನ್ನು ಜಯಿಸಬೇಕು ಅಂದರೆ ಮಾಯೆಯನ್ನು ಏನು ನೋಡಿ, ಎಷ್ಟೋ ಯೋಗಿಗಳಿಗೆ ಎಲ್ಲರೂ ಕೂಡ ಮಾಯೆಯಿಂದನೇ ಜಾರಿದ್ದಾರೆ. ನಾವು ಕೂಡ ಮಾಯೆಯಿಂದನೇ ಜಾರ್ತಾ ಇರ್ತೀವಿ. ಅಂದರೆ ಮಾಯೆ ಬಗ್ಗೆ ಅರಿವು ಇದ್ದು ಇದೆಲ್ಲವೂ ಮಾಯೆ ಅನ್ನೋ ಅವೇರ್ನೆಸ್ಸಿಂದ ಎಂಜಾಯ್ ಮಾಡಿ. ಆವಾಗ ನೋಡಿ, ಯಾಕಂದರೆ ಆವಾಗ ಏನಾಗುತ್ತೆ, ಓಕೆ ಇವನು ಪಾಯಿಂಟ್ ಹಿಡಿದ್ಬಿಟ್ಟಪ್ಪ, ಎಲ್ಲ ಮಾಯೆ ಅನ್ನೋ ಕ್ಲಾರಿಟಿ ಅವನಲ್ಲಿದೆ. ಮಾಯೆ ಅಂತ ಗೊತ್ತಿದ್ದು ಎಂಜಾಯ್ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಏನಾಗುತ್ತೆ, ಆವಾಗ ಬೇಗ ನಮ್ಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಯಾಕಂದರೆ ನಮ್ಗೆ ಏನು ಇಲ್ಲಿ ಲ್ಯಾಕಿಂಗ್ ಅಂದರೆ ನಮ್ಗೆ ಮಾಯೆ ಅನ್ನೋ ಅರಿವಿಲ್ಲ, ಮಾಯೆ ಅನ್ನೋ ಹೇಗೆ ನಾವು ದಾಟೋದು ಅನ್ನೋ ಆ ಸೂಕ್ಷ್ಮ ನಮ್ಗೆ ಗೊತ್ತಿಲ್ಲ ಮಾಸ್ಟರ್. ಅದೇ ಸೂಕ್ಷ್ಮದಿಂದ ಮೋಕ್ಷ. ಸೂಕ್ಷ್ಮದಿಂದ ಮೋಕ್ಷ ಅಂದರೆ ಏನು ಹೇಳಿ ನೋಡಿ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ. ಹೇಗಪ್ಪ? ಜ್ಞಾನ ಇದ್ರೇ ಮೋಕ್ಷ ಅಲ್ವಾ? ಧ್ಯಾನದಿಂದ ಮೋಕ್ಷ ಅಂತ ಹೇಳಿಲ್ಲ ನೋಡಿ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದಲೇ ಮೋಕ್ಷ. ಆ ಜ್ಞಾನ ಏನು? ನಾನು ಆತ್ಮ ಅನ್ನೋ ಜ್ಞಾನ, ಅದು ನಮ್ಗೆ ತಿಳಿದಿರಬೇಕು. ಎಲ್ಲ ಆವರಿಸ್ಕೊಂಡಿರೋದು ಮಾಯೆ, ಅದ್ರ ಬಗ್ಗೆ ಅವಗಾಹನೆ ಇರಬೇಕು. ಇದು ಯಾವುದು ಶಾಶ್ವತ ಅಲ್ಲ ಅಂತ ಆ ಅವಗಾಹನೆ ಅವೇರ್ನೆಸ್ಸಿಂದ ನೀವು ಎಂಜಾಯ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಇಲ್ಲಿ ಬಂದಿರೋ ನಮ್ಮ ಒಂದು ಪರ್ಪಸ್ಸು ಫುಲ್ಫಿಲ್ ಆಗುತ್ತೆ. ನಾವು ಎಲ್ಲಿಂದ ಬಂದಿರೋ ಅಲ್ಲಿಗೆ ಹೋಗ್ಲಿಕ್ಕೆ, ಪೂರ್ಣಾತ್ಮದ ಹತ್ರ ಹೋಗೋಕ್ಕೆ ಸುಲಭವಾಗಿ ಮಾರ್ಗ ಸಿಕ್ಬಿಡುತ್ತೆ ಮಾಸ್ಟರ್. ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಈ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮನಸ್ಸು ಜೊತೆ ಯಾವತ್ತೂ ನೀವು ಇದು ಮಾಡೋಕ್ಕೆ ಹೋಗಬೇಡಿ. ಮನಸ್ಸನ್ನ ಅರ್ಥ ಮಾಡಿಕೊಂಡು ಮನಸ್ಸನ್ನ ಜಯಿಸ್ತೀನಿ, ಮನಸ್ಸನ್ನ ಕಂಟ್ರೋಲ್ ಮಾಡ್ತೀನಿ ಅಂತ ದಯವಿಟ್ಟು ಏನು ಮಾಡೋಕ್ಕೆ ಹೋಗ್ಬಿಡಿ. ಸುಮ್ಮನೆ ಕೂತ್ಕೊಳ್ಳಿ, ಧ್ಯಾನ ಮಾಡಿ, ಪರ್ಮಿಷನ್ ಕೇಳಿ ಕೂತ್ಕೊಳ್ಳಿ ಅಷ್ಟೇ. ಆಮೇಲೆ ಶ್ವಾಸವನ್ನು ಗಮನಿಸಿ ನೋಡಿ. ಇನ್ನೊಂದು ಸುಲಭವಾದ ಮಾರ್ಗ ಏನಂದರೆ, ಧ್ಯಾನ ಅಂದರೆ ಮೋಕ್ಷಕ್ಕೆ ದಾರಿ ಅಷ್ಟೇ. ಧ್ಯಾನದಲ್ಲಿ ಲಾಭಗಳು ಎಷ್ಟೋ ಬರುತ್ತೆ ಮಾಸ್ಟರ್ಸ್. ನೋಡಿ, ನಾವು ಎಲ್ಲಿ ಬಂದು ಧ್ಯಾನದಲ್ಲಿ ಸಿದ್ಧಿ ಸಿಗ್ಬೋದು, ಆರ್ಥಿಕದು ಎಷ್ಟೋ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ, ಎಲ್ಲವೂ ಲಾಭಗಳೇ. ಧ್ಯಾನಕ್ಕೆ ಅಷ್ಟೊಂದು ಶಕ್ತಿ ಇದೆ. ಅಂದರೆ ಎಲ್ಲೂ ಬಂದು ನಾವು ಆ ಸಿದ್ಧಿಗೆ ಸಿಕ್ಕಾಕೋಬಾರ್ದು ಮಾಸ್ಟರ್. ನಾವು ಬಂದು ಇಲ್ಲಿ ಮೋಕ್ಷಕ್ಕೋಸ್ಕರ ಕೊನೆ ಜನ್ಮ ಮಾಡ್ಕೋಬೇಕು ಅಂತ ಹೇಳಿ ನಾವು ಸಿದ್ಧಿಗೆ ಸಿಕ್ಕಾಕೊಂಡ್ಬಿಟ್ರೆ ಏನಾಗುತ್ತೆ, ಉನ್ನತ ಸ್ಥಿತಿಗೆ ಹೋಗೋಕ್ಕಾಗಲ್ಲ ಮಾಸ್ಟರ್. ಯಾಕಂದರೆ ಅದು ಕೂಡ ನಮ್ಗೆ ಬರ್ತಾ ಇದ್ದು ಪರೀಕ್ಷೆಗಳು, ಅದು ನಮಗೆ ಅವೇರ್ನೆಸ್ ಇರಬೇಕು. ನಂಗೆ ಸಿದ್ಧಿ ಹೆಂಗೆ ಸಿಗ್ತಾಯಿದೆ, ನಾವು ಸ್ಪಿರಿಚುವಲ್ ಗಿಫ್ಟ್ ಸಿಕ್ಕಿದೆಯಾ, ಓಕೆ, ಏನೇ ಸಿಗಲಿ, ಥರ್ಡ್ ಐ ಓಪನ್ ಆಗಲಿ, ಇಂಟ್ಯೂಷನ್ ವರ್ಕ್ ಆಗಲಿ, ಅಂತರ್ವಾಣಿ ಮಾತಾಡಲಿ, ಎಲ್ಲ ಆಗಲಿ, ಬಟ್ ವಾಟ್ ನೆಕ್ಸ್ಟ್, ಮುಂದೆ ಏನಂತ ಹೋಗ್ತಾ ಇರಬೇಕು. ನನ್ನ ಒಂದೇ ಒಂದು ಗುರಿ ಆತ್ಮ ಸಾಕ್ಷಾತ್ಕಾರ, ಭಗವತ್ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಅದೊಂದೇ ಗುರಿ ಇರಬೇಕು ಮಾಸ್ಟರ್. ಇಲ್ಲಿ ನಾವು ಭೂಮಿಗೆ ಬಂದಿರೋದು ಬರೀ 3 ವಿಷಯಕ್ಕೋಸ್ಕರ ಮಾಸ್ಟರ್. ಏನಪ್ಪ ಅಂದರೆ, ಫಸ್ಟು ಸೆಲ್ಫ್ ರಿಯಲೈಸೇಷನು,
ಸೆಕೆಂಡು ಗಾಡ್ ರಿಯಲೈಸೇಷನು, ಮೂರನೇದು ನಾನು ಈಗೋ ಡಿಸಾಲ್ವ್ ಮಾಡ್ಕೋಬೇಕು ಅಂತ ಹೇಳಿ. ನೋಡಿ, ಎಲ್ಲಿವರೆಗೂ ನನ್ನ ಈಗೋ, ನನ್ನ ಅಹಂಕಾರ ನಶಿಸಿ ಹೋಗಲ್ವೋ ಅಲ್ಲಿವರೆಗೂ ಆತ್ಮ ಸಾಕ್ಷಾತ್ಕಾರನೂ ಆಗಲ್ಲ, ಭಗವತ್ ಸಾಕ್ಷಾತ್ಕಾರನೂ ಆಗಲ್ಲ ಮಾಸ್ಟರ್. ಈ ಈಗೋ ಬಗ್ಗೆ, ಈ ಅಹಂಕಾರದ ಬಗ್ಗೆ, ಈ ಸೊಕ್ಕು ಅಂತ ಏನು ಹೇಳ್ತೀವಲ್ಲ, ಇದ್ರ ಬಗ್ಗೆ ನಮ್ಗೆ ಅರಿವು ಇರಬೇಕು, ಚೆಕ್ ಮಾಡ್ತಾ ಇರಬೇಕು, ಸ್ವಲ್ಪ ಚೆಕ್ ಮಾಡ್ತಾ ಇರಬೇಕು. ಧ್ಯಾನದಲ್ಲೂ ಬರುತ್ತೆ, ಈ ಸಾಧಕರಿಗೂ ಬರುತ್ತೆ. ಎಷ್ಟೋ ಯೋಗಿಗಳು ಕೂಡ ಕೆಲವು ಟೈಮು ಅತೀಂದ್ರ ಶಕ್ತಿ ಬಂದಾಗ ಆ ಒಂದು ಗರ್ವ ಅನ್ನೋದು ಬಂದುಬಿಡುತ್ತೆ ಮಾಸ್ಟರ್. ಅಲ್ಲಿ ಕೂಡ ಚೆಕ್ ಮಾಡಿಕೊಂಡು ನಾವು ಎಷ್ಟಕ್ಕಷ್ಟು ವಿನಯತೆಯಿಂದ ಇರ್ತೀವೋ ಅದು ಕೂಡ ಬಂದಿರೋ ಪರೀಕ್ಷೆಯನ್ನು ದಾಟು ಹೋಗ್ತಾ ಇರಬೇಕು. ಸೊ ಅದೇ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸ್ಪಿರಿಚುಯಾಲಿಟಿ ಅಂದರೆ ನೋಯಿಂಗ್ ಅಬೌಟ್ ಯುವರ್ ಸ್ಪಿರಿಟ್, ನಮ್ಮ ಆತ್ಮದ ಬಗ್ಗೆ ಅರಿವೇ ಆಧ್ಯಾತ್ಮಿಕ. ಅಲ್ಲೇ ಇದೆ ನೋಡಿ, ಆಧ್ಯಾತ್ಮಿಕ, ತನ್ನನ್ನು ಯಾರೆಂದು ಅರಿಯುವುದೇ ಆಧ್ಯಾತ್ಮಿಕತೆ, ನಾನು ಆತ್ಮ ಅನ್ನೋ ಅರಿಯುವುದೇ ಆಧ್ಯಾತ್ಮಿಕತೆ ಮಾಸ್ಟರ್. ಸೊ ಇದನ್ನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್. ಸೊ ನಾನು ಯಾವತ್ತೂ ಹೇಳೋ ಹಾಗೆ, ಧ್ಯಾನಿಗಳೇ ನಮ್ಮ ಮನೆ ದೇವರು, ಧ್ಯಾನಿಗಳಿಗೆ ನಾನು ಸದಾ ಅಭಿಮಾನಿ ಅಂತ ಹೇಳ್ತಾ, ಈ ಒಂದು ಅವಕಾಶ ಕೊಟ್ಟಿದ್ದಂತಹ PMC ವಾಹಿನಿಯವ್ರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ಥ್ಯಾಂಕ್ ಯು ಮಾಸ್ಟರ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.